ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಪರಿಸರದ ಕತೆ ಅನ್ನುವಂತಹ ಕೃತಿಯಿಂದ ಆಯ್ದ 3 ಕಥೆಗಳು. ಮೊದಲನೆಯದು ಮಾನಿಟರ್, ಎರಡನೆಯದು ಕುಕ್ಕುಟ ಪಿಶಾಚ, ಮೂರನೆಯದು ಕೆರೆಯ ದಡದಲ್ಲಿ. ಇಂದಿನ ವಿಡಿಯೋದಲ್ಲಿ ನಾವು ಮಾನಿಟರ್ ಅನ್ನುವಂತಹ ಕಥೆಯ ಬಗ್ಗೆ ನೋಡೋಣ. ಈ ಕಥೆಗೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳಿವೆ ನೋಡಿ. ಮೊದಲ ಪ್ರಶ್ನೆ, ಮಾನಿಟರ್ ಕಥೆಯ ಸ್ವಾರಸ್ಯವನ್ನು ವಿವರಿಸಿ. ಎರಡನೆಯ ಪ್ರಶ್ನೆ, ಮಾನಿಟರ್ನಿಂದ ತೇಜಸ್ವಿಯವರು ಎದುರಿಸಿದ ತೊಂದರೆಗಳು ಮತ್ತು ಅದನ್ನು ಹಿಡಿಯಲು ಮಾಡಿದ ಪ್ರಯತ್ನವನ್ನು ವಿವರಿಸಿರಿ. ಮೂರನೇ ಪ್ರಶ್ನೆ, ತೇಜಸ್ವಿಯವರ ಕಥೆಗಳಲ್ಲಿ ಪರಿಸರ ಪ್ರಜ್ಞೆಯ ಅಂಶಗಳು ವ್ಯಕ್ತವಾದ ಬಗೆಯನ್ನು ವಿವರಿಸಿರಿ. ವಿದ್ಯಾರ್ಥಿಗಳೇ, ಈ ಮಾನಿಟರ್ ಕಥೆಗೆ ಸಂಬಂಧಿಸಿದ ಹಾಗೆ ಲೇಖಕರು ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಅಪರೂಪದ ಜೀವ ಪ್ರಭೇದವಾದಂತಹ ಉಡ ಅನ್ನುವಂತಹ ಒಂದು ಜೀವಿಯ ಜೀವನ ಕ್ರಮವನ್ನು ಪರಿಚಯಿಸಿದ್ದಾರೆ. ನಿರುಪದ್ರವಿಯಾದ ಈ ಜೀವಿಯಿಂದ ಕಥೆಗಾರರು ಅನುಭವಿಸಿದ ತೊಂದರೆಗಳು, ಅದನ್ನು ಅವರು ಹಿಡಿಯಲು ನಡೆಸುವಂಥ ವಿಫಲ ಪ್ರಯತ್ನಗಳನ್ನು ಕುತೂಹಲಕಾರಿಯಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಅಲ್ಲದೆ ನಮಗೆಲ್ಲ ಈ ಉಡದ ಬಗೆಗೆ ಅಂದರೆ ಜನಸಾಮಾನ್ಯರು ಯಾವುದೆಲ್ಲ ಈ ಉಡದ ಬಗ್ಗೆ ಏನೆಲ್ಲ ನಂಬಿಕೆಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ತಿಳಿಸ್ತಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಮಾನಿಟರ್ ಕಥೆಗೆ ನೇರವಾಗಿ ಹೋಗೋಣ. ಲೇಖಕರು ತಮ್ಮ ಮನೆಯಲ್ಲಿ, ಲೇಖಕರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಮನೆಯ ಒಳಗೆ ಲ್ಯಾಂಪ್ ಬೆಳಕಿನಲ್ಲಿ ಏನನ್ನೋ ಓದ್ತಾ ಇದ್ರಂತೆ. ಆಗ ಅವರ ನಾಯಿಯ ಹೆಸರು ಕಿವಿ, ಆ ಕಿವಿ ಎಲ್ಲೋ ಬೊಗಳ್ತಾ ಇರೋದು ಕೇಳ್ತದಂತೆ. ಲೇಖಕರು ಹೇಳ್ತಾರೆ, ಸಾಧಾರಣವಾಗಿ ಈ ನಾಯಿ ಬೊಗಳುವುದು ಯಾಕೆ ಅಂದರೆ ಎಚ್ಚರಿಕೆ ಕೊಡಲಿಕ್ಕೆ ಅಥವಾ ಮನೆಯವರ ಗಮನವನ್ನು ಸೆಳೆದು ಕರೆಯಲಿಕ್ಕೆ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಲೇಖಕರು ಆ ನಾಯಿ ಬೊಗಳುವಾಗ ಯಾವತ್ತೂ ಕೂಡ ಅವರು ನಿರ್ಲಕ್ಷಿಸ್ತಾ ಇರಲಿಲ್ಲ. ಲೇಖಕರು ಓದ್ತಾ ಇದ್ದಾರೆ, ಆ ಕಿವಿ ಮತ್ತೆ ಮತ್ತೆ ಬೊಗಳ್ತದೆ. ಅವ್ರೇನು ಮಾಡ್ತಾರೆ, ಓದೋದನ್ನು ನಿಲ್ಲಿಸಿ ಹಾಗೆಯೇ ಕಿವಿಗೊಟ್ಟು ಕೇಳ್ತಾರೆ. ಆಗ ಅವರಿಗೆ ಅನ್ನಿಸ್ತದೆ ಅದೇನೋ ಉದ್ದೇಶಪೂರ್ವಕವಾಗಿ ಲೇಖಕರನ್ನು ಕರೀತಾ ಉಂಟು ಅಂತ ಅದರ ಧ್ವನಿಯಲ್ಲೇ ಲೇಖಕರು ಗುರುತಿಸ್ತಾರೆ. ಹಾಗೆ ಅವರು ಆ ನಾಯಿ ಎಲ್ಲಿ ಬೊಗಳ್ತಿರ್ಬೋದು ಅಂತ ಯೋಚನೆ ಮಾಡಿದಾಗ ಅವರು ಯೋಚಿಸ್ತಾರೆ, ತಾನು ಕೂತ್ಕೊಂಡಿರುವಂಥದ್ದು ಈ 4 ಗೋಡೆಯ ನಡುವೆ, ಹಾಗಾಗಿ ಯಾವ ದಿಕ್ಕಿನಲ್ಲಿ ಅದು ಬೊಗಳ್ತಾ ಉಂಟು ಅಂತ ಅವರಿಗೆ ಊಹೆ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನೋಡೋಣ ಅಂತ ಅವರು ಮನೆಯ ಹೊರಗೆ ಬಂದು ಕಿವಿ ಕೊಡ್ತಾರೆ, ತಮ್ಮ ಕಿವಿಯನ್ನು ಕೊಡ್ತಾರೆ. ಲೇಖಕರು ಬಂದಂತಹ ಉದ್ದೇಶ, ಆ ನಾಯಿ ಕಿವಿ ಇಲ್ಲೇ ಎಲ್ಲಿಯಾದರೂ ಬೊಗಳ್ತಾ ಇದ್ದರೆ ಅದನ್ನು ಜೋರು ಮಾಡಿ ಕಟ್ಟಿ ಹಾಕಿ ಬಿಡೋಣ ಅಂತ ಅವರು ಯೋಚನೆ ಮಾಡ್ಕೊಂಡು ಮನೆಯಿಂದ ಹೊರಗೆ ಬರ್ತಾರೆ. ಮನೆಯಿಂದ ಹೊರಗೆ ಬಂದಾಗ ಅವರು ಲೇಖಕರು ಹೇಳ್ತಾರೆ, ಮನೆಯ ಹಿಂದುಗಡೆ ಒಂದು ದಟ್ಟವಾದ ಕಾಡಿದೆ. ಆ ಕಾಡಲ್ಲಿ ಎಲ್ಲೋ ಈ ನಾಯಿ ಬೊಗಳ್ತಾ ಇರುವ ಹಾಗೆ ಅವರಿಗೆ ತೋರ್ತದೆ. ಅವ್ರೇನು ಮಾಡ್ತಾರೆ, ಅವರಿಗೆ ಅದು ಯಾರಿಗೇ ಆಗಲಿ ಆ ಕಗ್ಗತ್ತಲ ರಾತ್ರಿಯಲ್ಲಿ ಆ ಕಾಡಿನ ಒಳಗೆ ಆ ಮುಳ್ಳುಗಳಿಂದ ತರಚಿಕೊಂಡು ಹೋಗಲಿಕ್ಕೆ ಯಾರಿಗೆ ಮನಸ್ಸಾಗ್ತದೆ? ಏನಾದರೂ ಮಾಡಿ ಈ ನಾಯಿಯನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕೋಣ ಅಂತ ಯೋಚನೆ ಮಾಡಿ ಆ ನಾಯಿ ಯಾವ ಕಡೆ ಬೊಗಳ್ತಾ ಉಂಟೋ ಆ ಕಡೆಗೆ ಅವರು ಮುಖವನ್ನು ಮಾಡಿ ಗಟ್ಟಿಯಾಗಿ ಕಿವಿ ಅಂತ ಅವರು ಗಟ್ಟಿಯಾಗಿ ಆ ನಾಯಿಯ ಹೆಸರನ್ನು ಹಿಡಿದು ಕರೀತಾರೆ. ಲೇಖಕರ ಸ್ವರ ಆ ನಾಯಿಗೆ ಕೇಳಿತು. ಅದೇನು ಮಾಡ್ತಾಯಿದೆ, ಇಮ್ಮಡಿ ಉತ್ಸಾಹದಿಂದ ಮತ್ತಷ್ಟು ಗಂಟಲು ಜೋರು ಮಾಡಿ ಬೊಗಳಲಿಕ್ಕೆ ಶುರು ಮಾಡ್ತದೆ. ಅಷ್ಟು ಹೊತ್ತಿಗೆ ಅದೇ ಕಿವಿ ಅಂತ ಲೇಖಕರು ಕರೀತಾ ಇರುವಾಗ ಲೇಖಕರ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಂಡತಿ ರಾಜೇಶ್ವರಿ, ಆ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಆ ರಾಜೇಶ್ವರಿ ಬಂದು ಅವರು ಕೇಳ್ತಾರಂತೆ ಲೇಖಕರ ಹತ್ರ, ಏನಾಯಿತು ಅಂತ. ಆವಾಗ ಲೇಖಕರು ಹೇಳಿದಾಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಕರೀಲಿಕ್ಕೆ ಶುರು ಮಾಡ್ತಾರೆ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಯಾಕಂದರೆ ಆ ಕಿವಿ ಮತ್ತಷ್ಟು ರೋಷಾವೇಶದಿಂದ ಬೊಗಳ್ತಿದ್ದೇ ಹೊರತು ಇವರು ಕರೆದ ದನಿಯನ್ನು ಕೇಳಿ ಅದೇನು ಹತ್ತಿರಕ್ಕೆ ಬರಲಿಲ್ಲ. ಲೇಖಕರಿಗೆ ನಾಯಿಯ ಮೇಲೆ ಸಿಟ್ಟು ಬರ್ತದೆ. ಆಗ ಅವರು ಏನು ಮಾಡ್ತಾರೆ, ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಯಾರು ಪೂರ್ಣಚಂದ್ರ ತೇಜಸ್ವಿ ಅವರು
ಕೆಲವೊಮ್ಮೆ ಅವರು ಬೇಟೆಗೆ ಹೊರಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಈ ರೀತಿ ನಾಯಿ ಬೊಗಳಿದ್ರೆ ತಾನೇನು ಕೋವಿ ಹಿಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾ ಅಂತ ಅವರು ಯೋಚನೆ ಮಾಡ್ಕೊಳ್ತಾರೆ. ಇರಲಿ ಅಂತ ಅವರು ಸುಮ್ಮನೆ ಮನೆಯ ಒಳಗೆ ಹೋಗ್ತಾರೆ. ಕೆಲವು ನಿಮಿಷ ಕಳೀತದೆ, ಆದರೂ ಕೂಡ ಈ ನಾಯಿ ಬೊಗಳೋದು ಕೇಳ್ತಾನೆ ಉಂಟು, ಮುಂದುವರಿಸ್ತಾನೆ ಉಂಟು. ಏನು ಮಾಡೋದು ಅಂತ ಯೋಚನೆ ಮಾಡಿದರೂ ಕೂಡ ಲೇಖಕರಿಗೆ ಸಮಾಧಾನದಿಂದ ಮನೆಯ ಒಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅವರು ಹೇಳ್ತಾರೆ, ಕಾಡು ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಒಮ್ಮೊಮ್ಮೆ ಬೇಟೆ ನಾಯಿಗಳು ಮೈಲುಗಟ್ಟಲೆ ದೂರ ಹೋಗಿಬಿಡ್ತವೆ. ಎಷ್ಟು ದೂರ ಅಂದರೆ ಅದು ಹಿಂತಿರುಗಿ ಬರಲಿಕ್ಕೆ ಆಗದೇ ಇರುವಷ್ಟು ದೂರ ಅಂತ ಹೇಳ್ತಾರೆ. ಹಾಗೆ ತಮ್ಮ ನಾಯಿಯಾದಂತಹ ಕಿವಿ ಕೂಡ ಒಮ್ಮೆ ಕಾಡಿನಲ್ಲಿ ಮಂಗಗಳ ಗುಂಪನ್ನು ಅಟ್ಟಿಸಿಕೊಂಡು ಅದು ಎಷ್ಟು ದೂರ ಹೋಗಿತ್ತಂದರೆ ಹೋಗೇ ಬಿಡ್ತು, ಇನ್ನು ಸಿಕ್ಕಲಿಕ್ಕಿಲ್ಲ, ಕಳೆದೇ ಹೋಗುವಷ್ಟು ದೂರ ಹೋಗಿತ್ತು ಅಂತ ಹೇಳ್ತಾರೆ. ಅವು ಟರೋ ಟರೋ ಅಂತ ಕೂಗುತ್ತಾ ಮರದಿಂದ ಮರಕ್ಕೆ ನೆಗೆಯುತ್ತಾ ಮುಂದೆ 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 ಹೋದ ಹಾಗೆ ಈ ಕಿವಿ ಏನು ಮಾಡ್ತದೆ, ಆ ಕಾಡಿನಲ್ಲಿ ಬೊಗಳ್ತಾ ಅದು ಎಷ್ಟೋ ಮೈಲುಗಟ್ಟಲೆ ಹೋಗಿತ್ತಂತೆ. ಅದನ್ನು ಹುಡುಕಿಕೊಂಡು ಕರೆತರಲಿಕ್ಕೆ ಒಂದು ದಿವಸವೇ ಹಿಡ್ತಿತ್ತು ಅಂತ ಲೇಖಕರು ಹೇಳ್ತಾರೆ. ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಹೀಗೆ ಬಿಟ್ಟರೆ ಈ ನಾಯಿ ಪುನಃ ಬೊಗಳ್ಕೊಂಡು ಎಲ್ಲಾದರೂ ಹೋಗಿಬಿಟ್ರೆ, ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೀಗೆ ಯೋಚನೆ ಮಾಡ್ತಾರೆ. ಕೊನೆಗೂ ಕೂಡ ಅವರು ಟಾರ್ಚ್ ತಗೊಂಡು ಕಾಡೊಳಗೆ ಹೋಗಿ ಅದು ಏನನ್ನು ಅಡ್ಡ ಹಾಕಿ ಬೊಗಳ್ತಿದೆ ನೋಡೋಣ ಅಂತ ಯೋಚನೆ ಮಾಡ್ಕೊಂಡು ಹೊರಡ್ತಾರೆ. ಲೇಖಕರು ಹೇಳ್ತಾರೆ, ತಾನು ಕೋವಿಯನ್ನು ಒಯ್ಯಲಿಲ್ಲ, ಯಾಕಂದರೆ ಶಿಕಾರಿ ಮಾಡಲಿಕ್ಕೆ ಆಗೋದಿಲ್ಲ, ರಾತ್ರಿಯೇ ಹೊತ್ತು. ಕೋವಿಯನ್ನು ನೋಡಿದರೆ ಒಂದು ವೇಳೆ, ಕೋವಿ ಅಂದರೆ ಗೊತ್ತಾಗ್ತದಲ್ಲ, ಬಂದೂಕು ಅಂದರೆ ಬೇಟೆ ಆಡಲಿಕ್ಕೆ ಬಳಸುವಂಥ ಸಾಧನ ಅದು. ಆ ಕೋವಿಯನ್ನು ನೋಡಿದರೆ ಈ ನಾಯಿಗೆ ಇನ್ನೂ ಉತ್ತೇಜನ ಬರ್ತದಂತೆ, ಇನ್ನೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗಾಗಿ ಮತ್ತು ಬೊಗಳ್ತಾ ಇರ್ತದಲ್ಲ ಕೋವಿಯನ್ನು ನೋಡಿದರೆ. ಹಾಗಾಗಿ ಇವರೇನು ಮಾಡಿದರು, ಅದೇ ಈ ಕೋವಿಯನ್ನೇ ಹಿಡ್ಕೊಂಡು ಹೋದರೆ ಅದು ಕಾಡಿನ ಒಳಗೆ ಮತ್ತು ಮುಂದೆ ಹೋಗಿ ಶಿಕಾರಿ ಮಾಡ್ತಾರೆ ಈಗ ಇವರು ಅಂತ ಯೋಚನೆ ಮಾಡ್ಕೊಂಡು ನಾಯಿ ಮುಂದೆ ಹೋಗ್ತದೆ. ಹಾಗಾಗೋದು ಬೇಡ ಅಂತ ಯೋಚನೆ ಮಾಡ್ಕೊಂಡು ಅವರು ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡ್ರಂತೆ. ಕೋವಿಯ ಬದಲಿಗೆ ಕೋಲನ್ನು ಹಿಡ್ಕೊಂಡ್ರು. ಕೋಲು ಯಾಕೆ, ಆ ನಾಯಿಗೊಂದು 4 ಬಾರಿಸಿ ಮನೆಗೆ ಕರ್ಕೊಂಡು ಬರೋಣ ಅಂತ ಅವರು ಕೋವಿಯ ಬದಲಿಗೆ ಕೋಲನ್ನು ಹಿಡ್ಕೊಂಡು ಹೊರಟರು. ಲೇಖಕರು ಆ ಕಾಡಿನಲ್ಲಿ ಸ್ವಲ್ಪ ದೂರ ಹೋಗ್ತಾರೆ. ಕಿವಿ ಬೊಗಳ್ತಾ ಇದ್ದಂತಹ ಜಾಗ ಹತ್ತಿರವಾಗ್ತದೆ. ಅಂತೂ ಇವರ ಟಾರ್ಚ್ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ. ಬೆಳದಿಂಗಳಿನ ರೀತಿಯಲ್ಲಿ ಅದು ಕ್ಷೀಣವಾಗಿ ಬಿಡ್ತಾ ಇತ್ತು. ಅಂತೂ ಕಿವಿಯನ್ನು ಬೆದರಿಸುವಂತಹ ರೀತಿಯಲ್ಲಿ ಲೇಖಕರು ಗಟ್ಟಿಯಾಗಿ ಕೂಗ್ತಾರಂತೆ. ಆದರೆ ಕಿವಿ ಮಾತ್ರ ಇವರು ಗಟ್ಟಿಯಾಗಿ ಬೈದದಕ್ಕೆ ಅದೇನು ಹೋಗೋ ಹಾಗೆ ಇರಲಿಲ್ಲ. ಅದೇನು ಮಾಡ್ತದೆ, ಅದು ಇವರ ಲೇಖಕರ ಕೈಯಲ್ಲಿದ್ದಂತಹ ಟಾರ್ಚನ್ನು ಅವರ ಧ್ವನಿಯನ್ನು ಕೇಳಿ ಅದು ಇದು ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂದರು ಅಂತ ಮತ್ತಷ್ಟು ಅದು ಬೊಗಳ್ತಾ ಪೊದೆಯ ಒಳಗೆ ಹೋಗಿ ಹಾರಿ ಅಲ್ಲಿ ಯಾವುದೋ ಒಂದು ಸದ್ದು ಮಾಡ್ತಾ ಯಾವುದೋ ಒಂದು ತಡೆದು ನಿಲ್ಲಿಸಿದಂತಹ ಪ್ರಾಣಿಯನ್ನು ಅದು ಹೋಗಿ ಕಚ್ಚಿಬಿಡ್ತದೆ. ಅಂದರೆ ಲೇಖಕರು ಬಂದ್ರಲ್ಲ, ಆ ಉಮ್ಮೆದಲ್ಲೇ ಹೋಗಿ ಕಚ್ಚಿಬಿಡ್ತದಂತೆ. ಆಗ ಹಿಸ್ ಅನ್ನುವಂತಹ ಒಂದು ಶಬ್ದ ಕೇಳಿಸ್ತದೆ. ಯಾವುದೋ ಒಂದು ಗಟ್ಟಿಯಾಗಿ ಬುಸುಗುಟ್ಟಿದ್ದು ಲೇಖಕರಿಗೆ ಕೇಳಿಸ್ತದೆ. ಆ ಬುಸುಗುಟ್ಟಿದ ಸದ್ದು ಎಷ್ಟು ಗಟ್ಟಿಯಾಗಿ ಎಷ್ಟು ದೀರ್ಘವಾಗಿತ್ತೆಂದರೆ ಕೊನೆಗೆ ಕಿವಿಯೆಲ್ಲ ಕೊರೆಯುವಂತಹ ಸಿಳ್ಳಿನಂತಾಯಿತು ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಪ್ರಾಣಿಯನ್ನು ಅಡ್ಡ ಹಾಕಿ ಇದು ಬೊಗಳ್ತಾ ಇತ್ತು, ನಾಯಿ ಬೊಗಳ್ತಾ ಇತ್ತು. ಆದರೆ ಲೇಖಕರನ್ನು ಕಂಡ ತಕ್ಷಣ ಅದು ಏನು ಮಾಡ್ತದೆ, ಆ ಪ್ರಾಣಿಯನ್ನು ಹೋಗಿ ಹಿಡಿದು ಎಳಿತದೆ, ಕಚ್ಚಲಿಕ್ಕೆ ಹೋಗ್ತದೆ. ಅದು ಪ್ರತಿರೋಧ ಒಡ್ತದೆ. ಆ ಪ್ರಾಣಿ ಪ್ರತಿರೋಧ ಒಡ್ಡುವಾಗ ಎಷ್ಟು ಗಟ್ಟಿ ಅದು ಹಿಸ್ಸಂತ ಬುಸುಗುಡ್ತದೆ ನೋಡಿ ಸರ್ಪಗಳೆಲ್ಲ. ಇದು ಅದಕ್ಕಿಂತಲೂ ಜಾಸ್ತಿ ಸ್ವರದಲ್ಲಿ ಬುಸುಗುಡ್ತದಂತೆ. ಬುಸುಗುಟ್ಟಿದ್ದು ಎಷ್ಟಂದರೆ ಲೇಖಕರ ಕಿವಿಯೆಲ್ಲ ಸಣ್ಣಗೆ ಒಂದು ಕೊರೆಯುವಂತಹ ಸಿಳ್ಳಿನ ಹಾಗಾಯಿತು ಅಂತ ಹೇಳ್ತಾರೆ. ಲೇಖಕರಿಗೆ ಗಾಬರಿ ಆಗ್ತದೆ, ಈ ಶಬ್ದವನ್ನು ಕೇಳಿ ಗಾಬರಿ ಆಗ್ತದೆ. ಅವ್ರ ಕೈಯಲ್ಲಿ ಒಂದು ಮಿಣುಕಲು ಟಾರ್ಚ್ ಇತ್ತು, ಇನ್ನೊಂದು ಕೈಯಲ್ಲಿ ಕಿವಿಗೆ ಹೊಡಿಲಿಕ್ಕೆ ಅಂತ ಹಿಡಿದಿದ್ದಂತಹ ಬೆತ್ತ. ಸುತ್ತ ದಟ್ಟವಾದ ಕಾಡು, ಕಣ್ಣಿಗೆ ಏನು ಕೂಡ ಕಾಣಿಸದೇ ಇರುವಷ್ಟು ಕತ್ತಲಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಸುಂಟರ ಗಾಳಿ ಎದ್ದಂಥ ಈ ಹಿಸ್ ಎನ್ನುವಂಥ ಶಬ್ದ ಒಮ್ಮೆಗೆ ಅಲ್ಲಿಂದ ಕಾಲು ಕೇಳುವ ಮನಸ್ಸಾಯ್ತು. ಅಂದರೆ ಲೇಖಕರಿಗೂ ಕೂಡ ಹೆದರಿಕೆ ಆಗ್ತದೆ. ಅಲ್ಲಿಂದ ಹೊರಟು ಬಿಡೋಣ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದರೆ ಕಿವಿ ಮಾತ್ರ ಬೊಗಳ್ತಾ ಧೈರ್ಯ ಕೊಡ್ತಾ ಇದ್ದದ್ರಿಂದ ಅವರು ಓಡಲಿಲ್ಲ. ಕೋವಿಯನ್ನು ತರದೆ ಕಾಡೊಳಗೆ ಬಂದದ್ದೇ ತಪ್ಪಾಯ್ತು ಅಂತ ಅವರು ಯೋಚನೆ ಮಾಡ್ತಾರೆ.
ಅವರು ಆ ಟಾರ್ಚ್ ಬೆಳಕು ಜಾಸ್ತಿ ಆಗ್ತದ ನೋಡೋಣ ಅಂತ ಅದಕ್ಕೆ ಒಂದೆರಡು ಸಲ ಆ ಟಾರ್ಚ್ಗೆ ಕೊಟ್ಟಿದ್ದರು. ಅದರ ಬೆಳಕಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇರಲಿಲ್ಲ. ಅಂದರೆ ಶೆಲ್ವಿಗೆ ಹಾಕಿದ್ದು ಆಗಿದ್ದು ಇರ್ಬೋದು. ಅಂತೂ ಈ ಕಿವಿ ಏನು ಮಾಡ್ತದೆ, ಬೊಗಳುವುದನ್ನು ಬಿಡಲೇ ಇಲ್ಲ, ಅದು ಮುಂದುವರಿಸ್ತಾನೆ ಇತ್ತು. ಅದು ಅದು ತಡೆದು ಹಿಡಿದಂತಹ ಪ್ರಾಣಿ ಇನ್ನೂ ಕೂಡ ಒಂದೆರಡು ಬಾರಿ ಮೊದಲಿನಂತೆ ಭೀಕರವಾಗಿ ಬೂಸುಗುಟ್ಟಿತ್ತಂತೆ. ಲೇಖಕರು ಏನು ಮಾಡ್ತಾರೆ, ಅದು ಹಾವೇ ಇರ್ಬೋದು ಅಂತ ಯೋಚನೆ ಮಾಡಿದರು. ಅವ್ರು ಹೇಳ್ತಾರೆ, ಈ ಹಾವಿನ ಬಗ್ಗೆ ಹೇಳ್ತಾರೆ. ಹಾವಿರ್ಬೋದು ಅಂತ ಯೋಚನೆ ಮಾಡಿದಾಗ ಹಾವಿನ ಬಗ್ಗೆ ನಮಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಹಾವುಗಳಲ್ಲಿ ಸಾಧಾರಣವಾಗಿ ಕೊಳಕು ಮಂಡಲ ಮತ್ತು ಹೆಬ್ಬಾವುಗಳು ಈ ರೀತಿ ಗಟ್ಟಿಯಾಗಿ ಬುಸುಗುಡುತ್ತವೆ. ಆದರೂ ಬುಸುಗುಡುವುದನ್ನು ಅವರು ಕೇಳಿರಲಿಲ್ಲ. ಕಿವಿಯ ಮೇಲಂತ ಅವರಿಗೆ ಬಹಳಷ್ಟು ಸಿಟ್ಟು ಬರ್ತದೆ. ಅದು ಕೂಡ ಈ ಕತ್ತಲಲ್ಲಿ ಕಾಡಿನೊಳಗೆ ಬಂದು ಹಾವಿನ ಒಡನೆ ಜಗಳ ಆಡ್ತಾ ಉಂಟಲ್ಲ ಅಂತ ಅವರಿಗೆ ಕಿವಿಯ ಮೇಲೆ ಬಹಳಷ್ಟು ಸಿಟ್ಟು ಬರ್ತದೆ. ಆಗ ಆ ಪ್ರಾಣಿಯ ಗಮನ ಈಗ ಕಚ್ಚಲು ಹವಣಿಸ್ತಾ ಇರುವಂಥ ನಾಯಿಯ ಕಡೆಗೆ ಇರೋದ್ರಿಂದ, ಅಂದರೆ ಯಾವುದೇ ಎರಡು ಪ್ರಾಣಿಗಳು ಇರ್ಬೋದು, ಆವಾಗ ಆ ಪ್ರಾಣಿಗಳು ಜಗಳವಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಮುಖ ಕೊಟ್ಟು ನೋಡ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಲೇಖಕರು ಹೇಳ್ತಾರೆ, ಈಗ ಅವುಗಳ ಗಮನ ಏನಿದ್ರೂ ಕೂಡ ಇನ್ನೊಂದು ಅಂದರೆ ಆ ಪ್ರಾಣಿಯ ಗಮನ ನಾಯಿಯ ಮೇಲೆ ಇರೋದ್ರಿಂದ ಲೇಖಕರು ಏನು ಮಾಡ್ತಾರೆ, ಸ್ವಲ್ಪ ಸಮೀಪಕ್ಕೆ ಹೋಗಿ ನೋಡ್ತಾರೆ. ಅದು ಏನು ಅಂತ ನೋಡುವ ಅಂತ ಧೈರ್ಯ ಮಾಡ್ಕೊಂಡು ಹತ್ತಿರಕ್ಕೆ ಹೋದ್ರಂತೆ. ಆಗ ಅದೇ ಅವ್ರು ಹೇಳ್ತಾರೆ, ಬೆಳಗಿನ ಹೊತ್ತಾಗಿದ್ರೆ ಮತ್ತು ಕೋವಿ ಕೈಯಲ್ಲಿದ್ದರೆ ಕಿವಿಯ ಸಹಾಯಕ್ಕೆ ಮುನ್ನುಗ್ಗಲು ಇಷ್ಟೊಂದು ಅಂಜುತ್ತಾ ಇರಲಿಲ್ಲ. ಅಂದರೆ ಅದು ಯಾಕೆ, ಅದು ಏನು ಅಂತ ನೋಡಲಿಕ್ಕೆ ರಾತ್ರಿ ಹೊತ್ತಲ್ವ. ಅದರ ಮೇಲೆ ಲೇಖಕರ ಕೈಯಲ್ಲಿ ಬೆತ್ತ ಮಾತ್ರ ಇದ್ದದ್ದು, ಕೋವಿ ಇರಲಿಲ್ಲ. ಟಾರ್ಚ್ ಇತ್ತು, ಅದು ಕೂಡ ಕ್ಷೀಣವಾಗಿತ್ತು ಅದರ ಬೆಳಕು. ಮುಂದೆ ಹೇಗೋ ಆ ಲಂಟಾನದ ಪೊದೆಗಳ ಒಳಗೆ 4-6 ಹೆಜ್ಜೆ ನುಸುಳಿ ಹೋಗಿ ಟಾರ್ಚ್ ಬಿಟ್ಟು ಲೇಖಕರು ನೋಡ್ತಾರೆ. ಕಿವಿಯ ಬಣ್ಣವನ್ನು ನೋಡಿ. ಈಗ ಲೇಖಕರು ಹೇಳ್ತಾರೆ, ಕಿವಿ ಬಿಳಿಯ ಬಣ್ಣದ ನಾಯಿ ಆದ್ದರಿಂದ ಸುಲಭವಾಗಿ ಕಾಣ್ತದೆ. ಆದರೆ ಅದು ಯಾವುದಕ್ಕೆ ಬೊಗಳ್ತಾ ಉಂಟು ಅನ್ನೋದು ಲೇಖಕರಿಗೆ ಗೊತ್ತಾಗಲಿಲ್ಲ. ಲೇಖಕರು ಏನು ಮಾಡ್ತಾರೆ, ಲೇಖಕರು ಸಮೀಪಕ್ಕೆ ಹೋದ್ರಲ್ಲ, ತಾನು ಹಿಡಿದಿಟ್ಟಿದ್ದಂತಹ ಪ್ರಾಣಿಯ ಸಮೀಪಕ್ಕೆ ಹೋದದ್ದನ್ನು ನೋಡಿ ಕಿವಿಗೆ ಇನ್ನೂ ಕೂಡ ಉಮೇದು ಬರ್ತದೆ, ಉತ್ಸಾಹ ಬರ್ತದೆ. ಅದು ಏನನ್ನೋ ಹೋಗಿ ಮುಂದಕ್ಕೆ ಹೋಗಿ ಕಚ್ಚಿ ಎಳಿತದಂತೆ. ಮತ್ತೆ ಬುಸುಗುಡುವಂತಹ ಶಬ್ದ ಕೇಳ್ತದೆ. ಆಗ ಲೇಖಕರು ಮತ್ತಷ್ಟು ಹತ್ತಿರ ಹೋಗಿ ನೋಡುವಾಗ ಅವರಿಗೆ ಏನು ಅನ್ನಿಸ್ತದೆ ಅಂದರೆ, ಯಾವುದೋ ಹೆಬ್ಬಾವು ತನ್ನನ್ನು ಸುತ್ತಿ ಬುಸುಗುಟ್ಟಿದ ಹಾಗೆ ಭಾಸವಾಯಿತಂತೆ. ವಿಪರೀತ ಗಾಬರಿಯಾಗಿ ಒಂದೆರಡು ಹೆಜ್ಜೆ ಹಿಮ್ಮೆಟ್ಟಿ ಮತ್ತೆ ಬುಸ್ಸಂತ ಶಬ್ದ ಬಂದ ಕಡೆಗೆ ಟಾರ್ಚ್ ಹಾಕಿ ನೋಡ್ತಾರೆ. ಆಗ ದೊಡ್ಡ ಉಡು ಒಂದು ಅಸ್ಪಷ್ಟವಾಗಿ ಟಾರ್ಚ್ ಬೆಳಕಿನಲ್ಲಿ ಕಂಡಿತು. ಲೇಖಕರು ಹೇಳ್ತಾರೆ, ಆ ಉಡ ಅವರಿಗೆ ಪರಿಚಯವಿತ್ತು. ಅದು ಪರಿಚಯವಿದ್ದ ಕಾಡಿನ ಸಂಗಾತಿ ಅಂತ ಹೇಳ್ತಾರೆ. ಉಡ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳೇ, ಅದರ ಹೆಸರೇ ಮಾನಿಟರ್ ಲಿಜಾರ್ಡ್ ಅಂತ. ಹಾಗಾಗಿ ಇಲ್ಲಿ ಮಾನಿಟರ್ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಇದು ಸಾಧಾರಣವಾಗಿ ಸುಲಭವಾಗಿ ಮರ ಹತ್ಕೊಂಡಿರ್ತವೆ, ಹಾಗೆ ನೀರು ಸಿಕ್ಕಿದರೆ ಈಜುತ್ತದೆ. ಸಾಧಾರಣವಾಗಿ ಉದ್ದ ಇದರದ್ದು 1.75 ಅಂದರೆ 1.75 ಮೀಟರ್ ಉದ್ದ ಇದೆ. ಸಾಧಾರಣವಾಗಿ ಇವುಗಳ ಆಹಾರ ಪಕ್ಷಿಗಳ ಮೊಟ್ಟೆ, ಹಾಗೆ ಏಡಿ, ಹಾಗೆ ಕೀಟಗಳನ್ನೆಲ್ಲ ತಿಂತವೆ. ಲೇಖಕರು ಹೇಳ್ತಾರೆ, ಇದೊಂದು ತನ್ನ ಕಾಡಿನ ಸಂಗಾತಿ ಇದು ಅಂತ ಹೇಳ್ತಾರೆ. ಇನ್ನು ಮುಂದೆ ಅದರ ಬಗ್ಗೆ ಅವ್ರು ಹೇಳ್ತಾರೆ, ಅದಕ್ಕೆ ತಾನು ಮಾನಿಟರ್ ಎಂದು ಹೆಸರಿಟ್ಟಿದ್ರು. ಕಿವಿ ಅನೇಕ ಬಾರಿ ಕಾಡು ತಿರುಗುತ್ತಾ ಅದನ್ನು ಹಿಡಿಯಲು ಅಟ್ಟಿಸಿಕೊಂಡು ಹೋಗಿ ಅದು ಮರದ ಪುಟರೆಯೊಳಗೆ ನುಗ್ಗಿ ತಪ್ಪಿಸಿಕೊಂಡಾಗ ಲೇಖಕರು ಹತಾಶನಾಗಿ ಹಿಂತಿರುಗಿ ಬಿಡ್ತಾ ಇದ್ರಂತೆ. ಲೇಖಕರಿಗೆ ಮಾನಿಟರ್ನ ಪರಿಚಯ ಅಂದರೆ ಉಡು ಇದ್ದರೂ ಕೂಡ, ಈ ಉಡುವಿನ ಪರಿಚಯ ಮೊದಲೇ ಇದ್ದರೂ ಕೂಡ ಉಡು ಎಷ್ಟು ಭೀಕರವಾಗಿ ಬುಸುಗುಟ್ಟುತ್ತದೆ ಅಂತ ಕೇಳಿದ್ದೆ ಫಸ್ಟ್ ಅಂತ. ಆ ಮೊದಲೇ ಕೇಳಿದ್ದಂತೆ ಅವರು, ಅದಕ್ಕಿಂತ ಮೊದಲು ಕೇಳಿರಲಿಲ್ಲ. ಲೇಖಕರು ಹೇಳ್ತಾರೆ, ಈ ಉಡ ಅನ್ನುವಂಥದ್ದು ಹಾವುಗಳ ಹಾಗೆ ಅದೇನು ವಿಷದ ಪ್ರಾಣಿ ಅಲ್ಲ. ಹಾಗಾಗಿ ಲೇಖಕರಿಗೆ ಸಮಾಧಾನ ಆಗ್ತದೆ. ಈ ಕತ್ತಲಲ್ಲಿ ಕಚ್ಚಿದ್ರೂ ಕೂಡ ಅಥವಾ ಏನೇ ಮಾಡಿದರೂ ಕೂಡ ಅದೇನು ವಿಷಕಾರಿ ಅಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಈ ನಾಯಿ ಏನು ಮಾಡ್ತದೆ, ಕಿವಿ ಮಾನಿಟರ್ ಅದೇ ಉಡ ಮುಂದೆ ಹೋದ ಹಾಗೆಲ್ಲ ಇದು ಕಚ್ಚಿ ವಾಪಸ್ ಇಳಿತಾ ಇತ್ತಂತೆ. ಅದು
ತಕ್ಷಣ ಅದರ ಬಾಲವನ್ನು ಹಿಡಿದು ಎಳಿಲಿಕ್ಕೆ ಪ್ರಯತ್ನಿಸ್ತಾ ಇತ್ತು ಕಿವಿ. ತಕ್ಷಣ ಈ ಉಡ ಹಿಂದೆ ತಿರುಗಿ ಬುಸುಗುಡ್ತಾ ಇತ್ತು. ಬುಸುಗುಡುವಾಗ ಕಿವಿ ಹಿಂದಕ್ಕೆ ಹಾರಿ ಬೊಗಳ್ತಾ ಇತ್ತು. ಹೀಗೆ ಎಷ್ಟೋ ಸಮಯದಿಂದ ಈ ಜಟಾಪಟಿ ನಡೆದಿರಬೇಕು. ಅಂತೂ ಎರಡೂ ಪ್ರಾಣಿಗಳು ಕೂಡ, ಉಡ ಮತ್ತು ಕಿವಿ, ಏದುಸಿರು ಬಿಡ್ತಾ ಇತ್ತಂತೆ. ಅಂದರೆ ಅದಕ್ಕೂ ಕೂಡ ಸಾಕಾಗಿತ್ತಂತೆ. ಇದಕ್ಕೆ ಬೊಗಳಿ ಸಾಕಾಗಿತ್ತು, ಅದಕ್ಕೆ ಮುಂದೆ ಮುಂದೆ ಹೋಗಿ ಬುಸುಗುಟ್ಟಿ ಸಾಕಾಗಿತ್ತು. ಲೇಖಕರು ಹೇಳ್ತಾರೆ, ಈ ಉಡುವಿನ ಮೇಲೆ ಲೇಖಕರಿಗೆ ಸ್ವಲ್ಪ ಸಿಟ್ಟಿತ್ತಂತೆ, ಕೋಪ ಇತ್ತಂತೆ. ಯಾಕೆ ಅಂತ ಹೇಳ್ತಾರೆ ನೋಡಿ, ನೆನಪಲ್ಲಿಟ್ಕೊಳ್ಳಿ ಈ ಘಟನೆಯನ್ನು. ಲೇಖಕರು ಹಕ್ಕಿಗಳ ಫೋಟೋವನ್ನು ತೆಗೆಯಲು ಅವುಗಳ ಗೂಡುಗಳ ಬಳಿ ಮನೆ ಕಟ್ಟಿ ಸಿದ್ಧ ಮಾಡಿಕೊಂಡಾಗ, ಅಂದರೆ ಲೇಖಕರು ಏನು ಮಾಡ್ತಾರೆ ಅಂದರೆ, ಈ ಹಕ್ಕಿಗಳ ಪ್ರತಿಯೊಂದು ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದರ ಫೋಟೋ ಎಲ್ಲ ತೆಗಿತಾರೆ. ಗೂಗಲಲ್ಲಿ ನೀವು ನೋಡ್ಬೋದು ಅವರು ಯಾವ ರೀತಿ ಫೋಟೋ ತೆಗೆದಿದ್ದಾರೆ ಅನ್ನುವಂಥ ಅವುಗಳ ಫೋಟೋಸ್ ಎಲ್ಲ ನೋಡ್ಬೋದು. ಅವರು ಅಲ್ಲೇ ಒಂದು ಮನೆ ಕಟ್ಟಿಕೊಂಡು ಸಿದ್ಧ ಮಾಡಿಕೊಂಡಿದ್ರಂತೆ. ಇವರೇನು ಫೋಟೋ ತೆಗಿಬೇಕು ಅನ್ನುವಾಗ ಈ ಉಡು ಬಂದು ಅವುಗಳ ಮೊಟ್ಟೆಯನ್ನು ತಿಂದು ಗೂಡನ್ನು ಹಾಳು ಮಾಡಿಬಿಡ್ತಾ ಇತ್ತಂತೆ. ಒಂದು ಸಲ ಅಂತೂ ಫೋಟೋ ತೆಗೆಯಲು ಹೋದಾಗ ಮೊಟ್ಟೆ ಕಬಳಿಸಿದಂತಹ ಈ ಉಡ ಮರದಿಂದ ಹಾರಿಕೊಂಡು ಓಡಿ ಹೋದದ್ದನ್ನು ಇವರು ಕಣ್ಣಾರೆ ಕಂಡಿದ್ರಂತೆ. ಆಗ ಎಲ್ಲಿಯಾದರೂ ಕೈಯಲ್ಲಿ ಕೋವಿ ಇದ್ದಿದ್ರೆ ಆ ಸಂದರ್ಭದಲ್ಲಿ ತಾನು ಏನು ಮಾಡ್ತಿದ್ನೋ ಏನೋ ಅಂತ ಲೇಖಕರು ನೆನಪಿಸಿಕೊಳ್ತಾರೆ. ಹೀಗೆ 1/4 ಗಂಟೆಯವರೆಗೆ ಕಿವಿಯನ್ನು ಹೆದರಿಸಿ ಲೇಖಕರು ತಮ್ಮ ಕಡೆಗೆ ಕರೆಯಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಏನು ಫಲ ಕೊಡ್ತಾ ಇಲ್ಲ. ಅನೇಕ ಬಾರಿ ಕೈಕೊಟ್ಟು ಓಡಿ ಹೋಗಿದ್ದಂಥ ಈ ಮಾನಿಟರನ್ನು ಈ ಸಾರಿ ಮಾತ್ರ ಬಿಡಬಾರ್ದು ಅಂತ ಈ ಕಿವಿ ನಿರ್ಧರಿಸಿದ ಹಾಗಿತ್ತು. ಒಂದನ್ನೊಂದು ಮುಖಾಮುಖಿಯಾಗಿ ನೋಡ್ತಾ, ಬೊಗಳುತ್ತಾ, ಬುಸುಗುಡುತ್ತಾ ಲೇಖಕರ ಕಡೆಗೂ ಕೂಡ ಅದು ಲೇಖಕರ ನೋಡದೆ ಅಲಕ್ಷಿಸಿ ಎರಡೂ ಕೂಡ ಗಲಭೆಯನ್ನು ಮುಂದುವರಿಸ್ತಾ ಇತ್ತು. ಆಗ ಲೇಖಕರಿಗೊಂದು ಯೋಚನೆ ಬರ್ತದೆ, ಈ ಉಡು ಅಂತಹ ಒಂದು ಅಪಾಯಕಾರಿ ಪ್ರಾಣಿ ಅಲ್ಲ ಎಂದಾದರೆ ಯಾಕೆ ಅದನ್ನು ಹಿಡಿಬಾರ್ದು? ಹೇಗಿದ್ರೂ ಕೂಡ ಕಿವಿ ಅದನ್ನು ತಪ್ಪಿಸಿಕೊಂಡು ಓಡಲಿಕ್ಕೆ ಬಿಡುವುದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಸ್ವಲ್ಪ ಅವರಿಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಉಡು ಕಚ್ಚುವುದಿಲ್ಲ, ಆದರೂ ಕೂಡ ಕಾಡಿನ ಪ್ರಾಣಿಗಳು ಒಮ್ಮೆಗೆ ಏನು ಮಾಡ್ತವೆ ಅಂತ ಹೇಳಬಾರೋದಿಲ್ವಲ್ಲ. ಆತ್ಮರಕ್ಷಣೆಗೆ ಏನನ್ನು ದೇವರು ಅದಕ್ಕೆ ದಯಪಾಲಿಸಿದ್ದಾನೋ, ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಒಂದೊಂದು ಪ್ರಾಣಿಗಳಿಗೂ ಕೂಡ ಒಂದೊಂದು ಅಸ್ತ್ರಗಳ ರೀತಿಯಲ್ಲಿ ಇರ್ತವೆ. ನೀವು ಗಮನಿಸಿರ್ಬೋದು. ಈ ಸಣ್ಣ ಇರುವೆಯೂ ಕೂಡ ಇಂಜೆಕ್ಷನ್ ಕೊಟ್ಟ ಹಾಗೆ ಕಚ್ಚಿಬಿಡ್ತದೆ. ಏನಾದರೂ ಅದಕ್ಕೆ ತೊಂದರೆ ಯಾರಾದರೂ ಉಂಟು ಮಾಡಿದರೆ, ಮನುಷ್ಯರಿರ್ಬೋದು, ಯಾರೂ ಇರ್ಬೋದು. ಅಂದರೆ ಯಾವುದೇ ಒಂದು ಪ್ರಾಣಿಗಳು ಇರ್ಬೋದು, ಅದು ನಿರಪಾಯ, ಅಂದರೆ ಅಪಾಯ ಮಾಡದೇ ಇರುವಂತಹ ಪ್ರಾಣಿಗಳಂತ ತಿಳ್ಕೊಂಡು ಹೋದರೂ ಕೂಡ ಹತ್ತಿರಕ್ಕೆ ಹೋದಾಗ ಅವುಗಳೇನು ಮಾಡ್ತವೆ, ಒಮ್ಮೆಲೆ ಹಲ್ಲನ್ನು ಉಗುರನ್ನು ಬಳಸಿ ಅದು ಏನಾದರೂ ಅಪಾಯ ಉಂಟು ಮಾಡ್ತದೆ ಅನ್ನೋದನ್ನು ಅವರು ಸ್ವತಃ ಗಮನಿಸಿದರು, ಅನುಭವಿಸಿದರು ಅಂತ ಹೇಳ್ತಾರೆ. ಒಮ್ಮೆ ಲೇಖಕರು ಗಿಳಿಮರಿಗಳನ್ನು ಪೊಟರೆಗಳಿಂದ ಹೊರತೆಗೆದು ನೋಡಲು ಕೈ ಹಾಕಿ ಅವು ತಮ್ಮ ಚೂಪಾದ ಇಕ್ಕುಳದಂತಹ ಕೊಕ್ಕಿನಿಂದ ಲೇಖಕರ ಅಂಗೈ ಚರ್ಮವನ್ನು ಹಿಸಿದು ಹೋಗುವ ಹಾಗೆ ಕಚ್ಚಿದ್ವಂತೆ. ಗಿಳಿಮರಿಗಳಿಗೆ ಇಷ್ಟು ಸಾಧ್ಯ ಇದ್ದರೆ ಇನ್ನು ಈ ಉಡು ಏನು ಮಾಡ್ಬೋದು, ಏನೆಲ್ಲ ತಂತ್ರ ಮಾಡಬಹುದು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಅವರೇನು ಮಾಡ್ತಾರೆ, ಬಹಳಷ್ಟು ಜಾಗರೂಕತೆಯಿಂದ ಈ ಉಡದ ಹಿಂದಿನಿಂದ ಹೋಗ್ತಾರಂತೆ. ಉಡ ಏನು ಮಾಡ್ತದೆ, ತನ್ನ ಮೊದಲ ಶತ್ರುವಾದಂತಹ ಕಿವಿಯನ್ನೇ ನಿರ್ನಿಮೇಷವಾಗಿ ದುರುಗುಟ್ಟುತ್ತಾ ನೋಡ್ತಾ ಇತ್ತು. ಕಣ್ಣಿನ ರೆಪ್ಪೆ ನಿರ್ನಿಮೇಷ ಅಂದರೆ ತನ್ನ ಕಣ್ಣಿನ ರೆಪ್ಪೆಯನ್ನು ಮುಚ್ಚದೆ ಅದು ಕಿವಿಯನ್ನು ನೋಡ್ತಾ ಉಂಟು. ಹಿಂದಿನಿಂದ ಏನೋ ಬಂತು ಅಂತ ಅದಕ್ಕೆ ಗೊತ್ತಿಲ್ಲ. ಹಾಗಾಗಿ ಲೇಖಕರು ಏನು ಮಾಡ್ತಾರೆ, ಹಿಂದಿನಿಂದ ಹೋಗಿ ಬಾವಿಯ ಹಗ್ಗದಷ್ಟು ಇರುವಂತಹ ಅಷ್ಟು ದಪ್ಪ ಇರುವಂತಹ ಅದರ ಬಾಲವನ್ನು ಲೇಖಕರು ಹಿಡಿಯುವ ಅಂತ ಅವರು ಉಪಾಯ ಮಾಡ್ತಾರೆ. ಅವರೇನು ಮಾಡ್ತಾರೆ, ಆ ಉಡುವಿನ ಬಾಲವನ್ನು ಹಿಡಿತಾರೆ. ಬಾಲವನ್ನು ಹಿಡಿದ ತಕ್ಷಣ ಅದು ಕೊಸರಾರ್ಥ ಅವರ ಮೇಲೆ ಹರಿಹಾಯ್ಬೋದು, ತನ್ನ ಮೇಲೆ ಹಾರಬಹುದು ಅಂತ ಅವ್ರು ಲೇಖಕರು ಊಹೆ ಮಾಡಿದರು. ಆದರೆ ಉಡ ಮಾತ್ರ ಹಾಗೇನು ಮಾಡಿಲ್ಲಂತೆ. ಅದು ಕಿವಿಯೇ, ಅಂದರೆ ನಾಯಿಯೇ ಬಾಲಕ್ಕೆ ಬಾಯಿ ಹಾಕಿರ್ಬೋದು ಅಂತ ತಿಳಿದು ಮತ್ತೆ ಬುಸ್ ಅಂತ ಅದರ ಕಡೆಗೆ ಹೋಗಿಬಿಡ್ತಂತೆ. ಅಂದರೆ ಎದುರಲ್ಲಿ ನಾಯಿ ಇದೆ ಅಲ್ವಾ, ಆ ಸಮಯನೂ ಉಪಯೋಗಿಸಿ ಅದನ್ನು ಲೇಖಕರು ಮೇಲೆತ್ತಿ ಹಿಡಿತಾರಂತೆ. ಇದ್ದಕ್ಕಿದ್ದ ಹಾಗೆ ಆ ಉಡುವಿಗೆ ಕೈಕಾಲಿಗೆ ಆಧಾರ ತಪ್ಪಿ ಅಂತರಾಳದಲ್ಲಿ ನೇತಾಡತೊಡಗಿದೊಡನೆ ಉಡಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅದು ಬಲವಾಗಿ ಬುಸುಗುಡುತ್ತಾ ತನ್ನ ಕೋಪವನ್ನು ಪ್ರಕಟಿಸ್ತದೆ. ಶಿಕಾರಿಯಲ್ಲಿ ಲೇಖಕರು
ತನ್ನ ಯಜಮಾನನೂ ಕೂಡ ಭಾಗವಹಿಸಿದ್ದನ್ನು ನೋಡಿ ಆ ಕಿವಿಗೆ ಆ ನಾಯಿಗೆ ಬಹಳ ಖುಷಿಯಾಗ್ತದೆ. ಅದೇನು ಮಾಡ್ತದೆ, ಲೇಖಕರು ಆ ಉಡವನ್ನು ಎತ್ತಿ ಹಿಡ್ತಿದ್ದಾರೆ. ಎತ್ತಿ ಹಿಡಿದಂತಹ ಉಡದ ಮೇಲೆ ಆ ನಾಯಿ ಹಾರ್ತದೆ. ಹಾರಿ ಅದಕ್ಕೆ ಅದನ್ನು ಹಿಡಿಲಿಕ್ಕಾಗೋದಿಲ್ಲ, ಲೇಖಕರ ಮೇಲೆ ಆಯ ತಪ್ಪಿ ಬೀಳ್ತದಂತೆ. ಅದಕ್ಕೆ ಲೇಖಕರು ಕಾಲಲ್ಲೇ ಒದ್ದು ಅದಕ್ಕೆ ಸರಿಯಾಗಿ ಜೋರು ಮಾಡಿ ದೂರ ಓಡಿಸಿದ್ರಂತೆ. ಹೀಗೆ ಲೇಖಕರು ಈಗ ಆ ಉಡವನ್ನು ಹಿಡ್ಕೊಂಡಿದ್ದಾರೆ. ಉಡ 5-6 kg ಇದೆ ಅಂತೆ. ಆ ಇಷ್ಟು ತೂಕ 5-6 kg ತೂಕ ಇದ್ದ ಬಲವಾದ ಉಡುವನ್ನು ಯಾವುದಕ್ಕೂ ತಾಗದ ಹಾಗೆ ಅವರು ಒಂದೇ ಕೈಯಲ್ಲಿ ಹಿಡ್ಕೊಂಡು ಮನೆಯವರೆಗೆ ತರಬೇಕಾದ್ರೆ ಅವರಿಗೆ ಕೈಯೇ ಜೋಮು ಹಿಡಿಯಿತು. ಅಂದರೆ ಜೋಮು ಹಿಡಿದಂದರೆ ಮರಗಟ್ಟಿ ಹೋಗ್ತದೆ. ಯಾಕಂದರೆ ಇನ್ನೊಂದು ಕೈಯಲ್ಲಿ ಟಾರ್ಚ್ ಮತ್ತು ಬೆತ್ತ ಉಂಟಲ್ವಾ. ಇನ್ನು ಅವರೇನು ಮಾಡ್ತಾರೆ, ಈ ಉಡದ್ದು ಒಂದು ಫೋಟೋ ತೆಗೆದು ನಂತರ ಬೆಳಿಗ್ಗೆ ಕಾಡಿಗೆ ಬಿಡೋಣ ಅಂತ ಅವರು ತೀರ್ಮಾನಿಸ್ತಾರೆ. ಅಷ್ಟು ಹೊತ್ತಿಗೆ ಅವರ ಕೆಲಸದ ಆಳು ಒಬ್ಬ ಇದ್ದಾನೆ, ಪ್ಯಾರಾ ಅಂತ. ನೀವು ಪರಿಸರದ ಕಥೆಯನ್ನು ಸ್ವಲ್ಪ ಓದಿಕೊಳ್ಳಿ. ಅಲ್ಲಿ ಒಳ್ಳೆಯ ಆ ಕಾಡಿನ ಜೀವಿಗಳ ಬಗ್ಗೆ, ಪರಿಸರದ ಬಗ್ಗೆ ಒಂದು ಪ್ರಜ್ಞೆ ನೀಡುವಂಥದ್ದು ಮತ್ತು ಪರಿಸರದಲ್ಲಿ ಇರುವಂತಹ ಬೇರೆ ಬೇರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಇರ್ಬೋದು. ಬೇರೆ ಬೇರೆ ರೀತಿಯ ವಿಷಯಗಳನ್ನು ಅವರು ಅಲ್ಲಿ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲದೇ ಇರುವಂಥ ಕೆಲವೊಂದು ವಿಷಯಗಳನ್ನು ಆ ಪರಿಸರದ ಕಥೆಯಲ್ಲಿ ಅವರು ಲೇಖಕರು ನಿರೂಪಿಸ್ತಾ ಹೋಗ್ತಾರೆ. ಒಂದು ಸಲಕ್ಕೆ ಓದ್ಕೊಳ್ಳಿ. ಸರಿ, ಇವರು ಏನು ಮಾಡ್ತಾರೆ, ಆ ಒಂದು ಉಡವನ್ನು ಹಿಡಿಬೇಕಲ್ಲ, ಅದಕ್ಕೆ ಅವರ ಕೆಲಸದ ಆಳನ್ನು ಕರೀತಾರೆ. ಅವನ ಹೆಸರು ಪ್ಯಾರಾ ಅಂತ. ಪ್ಯಾರನಿಗೆ ಹಗ್ಗ ತಗೊಂಡು ಬಾ ಅಂತ ಲೇಖಕರು ಹೇಳ್ತಾರೆ. ಪ್ಯಾರ ಗಡಿಬಿಡಿಯಲ್ಲಿ ಅವನ ಮನೆಯೊಳಗೆಲ್ಲ ಹುಡುಕಾಡಿ ಕೊನೆಗೆ ದನ ಕಟ್ಟಲಿಕ್ಕೆ ಇಟ್ಟಿದ್ದಂಥ ಬಾವಿಯ ಹಗ್ಗವನ್ನೇ ತಗೊಂಡು ಬರ್ತಾನಂತೆ. ಇಬ್ಬರೂ ಕೂಡ, ಲೇಖಕರು ಮತ್ತು ಪ್ಯಾರ ಇಬ್ಬರು ಕೂಡ ಸೇರಿ ಆ ಉಡದ ಸೊಂಟಕ್ಕೆ ಹಗ್ಗ ಕಟ್ತಾರೆ. ಅದನ್ನು ಭದ್ರವಾಗಿ ಮನೆಯ ಪಕ್ಕ ಇದ್ದಂಥ ವಾಟೆ ಮರಕ್ಕೆ ಕಟ್ಟಿ ಹಾಕಿದರು ಇಬ್ಬರು ಕೂಡ. ಅಲ್ಲಿಯೂ ಕೂಡ ಈ ಕಿವಿ ಹೋಗಿ ಗಲಾಟೆ ಮಾಡ್ತಾ ಬೊಗಳಿ ಗಲಾಟೆ ಮಾಡ್ತದೆ. ಅದಕ್ಕೆ ಕಿವಿಗೊಂದು ಗುದ್ದು ಕೊಟ್ಟು ಪ್ಯಾರ ಅದನ್ನು, ಆ ನಾಯಿಯನ್ನು ಮನೆಯ ಒಳಗೆ ಕರ್ಕೊಂಡು ಬಂದು ಕಟ್ಟಿ ಹಾಕ್ತಾನೆ. ಲೇಖಕರು ಇನ್ನು ಮುಂದೆ ಈ ಉಡದ ಬಗ್ಗೆ ಹೇಳ್ತಾರೆ ನೋಡಿ. ಉಡದ ಬಗ್ಗೆ ಸ್ವಾರಸ್ಯಕರವಾದಂತಹ ಘಟನೆಗಳನ್ನು ಹೇಳ್ತಾರೆ, ನೋಡ್ಕೊಳ್ಳಿ. ಈ ಮಾನಿಟರ್ ಲೇಖಕರಿಗೆ ಮೊದಲ ಬಾರಿಗೆ ಪರಿಚಯ ಆಗಿದ್ದು ಸುಮಾರು 2 ತಿಂಗಳ ಹಿಂದೆ ಅಂತೆ. ಆಗ ಕಾಡಿನ ಬೆಂಕಿ ತೋಟಕ್ಕೆ ಹಬ್ಬದಿರಲಿ ಅಂತ ಕಾಡಿಗೂ ತೋಟಕ್ಕೂ ನಡುವೆ ಬೆಂಕಿ ದಾರಿಯನ್ನು ಮಾಡಿದ್ರಂತೆ. ಬೆಂಕಿ ದಾರಿ ಅಂದರೆ ಏನು ಅನ್ನೋದನ್ನು ಅವರು ಹೇಳ್ತಾರೆ. ಬೆಂಕಿ ದಾರಿ ಅಂದರೆ 2ರ ನಡುವೆ ಕಾಡನ್ನು ಕೊಚ್ಚಿ, ಅಂದರೆ ತೋಟ ಮತ್ತು ಕಾಡು, ಆ ಕಾಡಿನ 2ರ ನಡುವೆ ಈ ಕಾಡನ್ನು ಕೊಚ್ಚಿ ದಾರಿ ಮಾಡಿ, ದಾರಿಯನ್ನು ಹೆರೆದು ಹುಲ್ಲು ಕಸ ಒಂದೂ ಕೂಡ ಇರದ ಹಾಗೆ ಗುಡಿಸಿ ಸ್ವಚ್ಛ ಮಾಡೋದು. ಆಮೇಲೆ ದಾರಿಯ ಮೇಲೆ ಬೀಳುವಂಥ ತರಗೆಲೆ ರಾಶಿಯನ್ನು ಪ್ರತಿದಿನ ಗುಡಿಸಿದ ನಂತರ ರಾಶಿ ಹಾಕಿಬಿಡ್ತಾರಲ್ಲ, ಅದಕ್ಕೆ ಒಂದು ವೇಳೆ ಅಕಸ್ಮಾತ್ ಕಾಡಿಗೆ ಬೆಂಕಿ ಬಿದ್ದರೆ ಅದು ಸುಲಭವಾಗಿ ತೋಟಕ್ಕೇನು ದಾಟಿಕೊಳ್ಳುವುದಿಲ್ಲ ಅಂತೆ. ಹಾಗಾಗಿ ಇದು ಬೆಂಕಿ ದಾರಿ ಅನ್ನುವಂಥದ್ದು. ಮುಂದೆ ಅವ್ರು ಹೇಳ್ತಾರೆ, ಅಂದರೆ 2 ತಿಂಗಳ ಹಿಂದೆ ಈ ಕಾಡಿನ ಬೆಂಕಿ ದಾರಿ ಮಾಡಲಿಕ್ಕೆ, ಅದೇ ಬೆಂಕಿ ತೋಟಕ್ಕೆ ಹಬ್ಬದೇ ಇರುವ ಹಾಗೆ ಮಾಡಲಿಕ್ಕೆ ಆ ದಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಉಡವನ್ನು ಅವರು ಮೊದಲ ಬಾರಿಗೆ ನೋಡ್ತಾರಂತೆ. ಬೇಸಿಗೆ ಸಮಯದಲ್ಲಿ ಕಾಫಿ ತೋಟಗಳಲ್ಲಿ ನಡೆಯುವಂಥ ಪ್ರಧಾನ ಕೆಲಸದಲ್ಲಿ ಇದು ಬಹುಮುಖ್ಯ. ಯಾವುದು, ಆ ದಾರಿಯನ್ನು ಮಾಡುವಂಥದ್ದು. ಎಲ್ಲೇ ಹೋಗಿ ಹೇಳಲಿ, ಎಲ್ಲೇ ತರಗೆಲೆ ಸುಟ್ಟಂಥ ವಾಸನೆ ಬರಲಿ, ಎಲ್ಲರೂ ಕೂಡ ಓಡಿ ಹೋಗಿ ನೋಡ್ತಾರೆ. ಇಲ್ಲದಿದ್ದರೆ ಅನೇಕ ವರ್ಷ ಮಾಡಿದಂಥ ಕೆಲಸ, ಬೆಳೆಸಿದಂಥ ಗಿಡಗಳು ಇವೆಲ್ಲ ಕೆಲವು ಗಂಟೆಗಳ ಒಳಗೆ ಬೂದಿಯಾಗಿ ಬಿಡ್ತದೆ. ಅಂದರೆ ಕಾಡಿಗೆ ಎಲ್ಲಿಯಾದರೂ ಬೆಂಕಿ ಬಿದ್ದರೆ ಇವರು ಜನರು ಮಾಡಿದಂತಹ ತೋಟಕ್ಕೂ ಕೂಡ ಅದು ಆವರಿಸಿಕೊಂಡು ಎಲ್ಲವೂ ಕೂಡ ನಾಶವಾಗಿ ಬಿಡ್ತದೆ. ಹಾಗಾಗಿ ಅಲ್ಲಿಯ ಬೆಂಕಿ ಈ ಕಡೆ ಬರದ ಹಾಗೆ ಆ ದಾರಿಯನ್ನು ಮಾಡ್ತಾ ಇದ್ರಂತೆ. ಈ ಬೆಂಕಿ ದಾರಿಯ ಆಚೀಚೆಯ ಬದಿಯಲ್ಲಿ ಗುಡಿಸಿ ರಾಶಿ ಮಾಡಿದಂಥ ತರಗೆಲೆ ರಾಶಿಯೆಲ್ಲ ದಿನ ಬೆಂಕಿ ದಾರಿಯ ಮೇಲೆ ಹರಡಿಕೊಂಡು ಬಿದ್ದಿರ್ತಾ ಇತ್ತು. ಇದನ್ನು ಗುಡಿಸಿ ಶುದ್ಧಿ ಮಾಡುವಂಥ ಜವಾಬ್ದಾರಿ ವಹಿಸಿಕೊಂಡಿದ್ದಂತಹ ಇನ್ನೊಬ್ಬ ಮಾರ ಅಂತ ಕೆಲಸದವನ ಹೆಸರು. ಆ ಮಾರ ಇದ್ಯಾವುದೋ ಉಡುವಿನ ಕೆಲಸ ಅಂತ ಗುಡಿಸುವಾಗಲೆಲ್ಲ ಉಡಕ್ಕೆ ಶಾಪ ಹಾಕ್ತಾ ಇದ್ದಂತೆ. ಆದರೆ ಈ ಕಿಡಿಗೇಡಿ ಉಡುವನ್ನು ನೋಡಬೇಕು ಅಂತ ಲೇಖಕರು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಬೆಂಕಿದಾರಿ ಬಳಿಯಂತೂ ಅದನ್ನು ನೋಡಲಿಕ್ಕೆ ಆಗಿರಲಿಲ್ಲ. ಅಂತೂ ಮಾರ ಕೊಟ್ಟಂತಹ ಆ ಉಡದ ವಿವರಣೆಯಿಂದ ಲೇಖಕರು ಉಡು ಎಂದರೆ ದೊಡ್ಡ ಓತಿಕ್ಯಾತದ ರೀತಿ ಇರುತ್ತದೆ ಅಂತ ಕಲ್ಪಿಸಿಕೊಂಡಿದ್ರು. ಮಾರ ಹೇಳ್ತಾನೆ ಆ ಉಡುವನ್ನು ತಿಂತಾರೆ ಅಂತ. ಮಾರ ಉಡುವನ್ನು ತಿಂತಾರೆ ಎಂದು, ಅದರ ಮಾಂಸ ಪ್ರಪಂಚದಲ್ಲೇ ಸರ್ವಶ್ರೇಷ್ಠವಾದುದೆಂದು, ಹಿಂದೆ ಕಾಫಿ ತೋಟ ಮಾಡಿಕೊಂಡಿದ್ದಂತಹ ಯುರೋಪಿಯನ್ ದೊರೆಗಳು ಸಹ ಅದನ್ನು ತಿಂತಾ ಇದ್ರು ಅಂತ ಬಾಯಲ್ಲಿ ಎಂಜಲು ಸುರಿಸಿಕೊಂಡು ಈ ಮಾರ ಆ ಉಡದ ಮಾಂಸವನ್ನು ಹೊಗಳ್ತಾ ಇದ್ದಂತೆ.
ಹೀಗೆ ಲೇಖಕರಿಗೆ ಆ ಉಡುವನ್ನು ಹಿಂದೆ ನೋಡಿರಲಿಲ್ಲ, ಆದರೆ ಅವನ ಅಷ್ಟು ಹೊಗಳಿದ್ದ ಅದನ್ನು ತಿಂತಾರೆ, ಅದರ ಮಾಂಸ ರುಚಿಕರವಾಗಿದೆ ಅಂತ. ಆದರೆ ಲೇಖಕರು ಈಗ ಖುದ್ದು ಆ ಉಡವನ್ನು ನೋಡ್ತಾರಲ್ಲ, ಅವರು ಹೇಳ್ತಾರೆ, ಅಯ್ಯೋ ಇದೊಂದು ತಿನ್ನುವ ತಿಂಡಿಯ ಹಾಗೆ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲಂತೆ. ಹಕ್ಕಿಗಳ ಫೋಟೋ ತೆಗೆಯಲು ಮನೆ ರಚಿಸಿಕೊಂಡು ಒಳಗೆ ಕುಳಿತಿದ್ದಾಗ ಜರ ಜರ ತರಗಲೆಗಳ ಮೇಲೆ ಸದ್ದು ಮಾಡುತ್ತಾ ಬಂದ ಉಡು ಪೊದೆಯೊಂದರ ಅಡಿಯಿಂದ ಲೇಖಕರ ಮರೆ ಮಾಡಿದಂತಹ ಮನೆಯ ಮರೆಯ ಕಡೆಗೆ ಮೆಲ್ಲಗೆ ಒಂದ್ಸಲ ಇಣುಕಿತ್ತಂತೆ. ಬರೀ ತಲೆಯನ್ನಷ್ಟೇ ಅದು ಹೊರಗೆ ಹಾಕಿದ್ದರಿಂದ ಲೇಖಕರು ಮೊದಲಿಗೆ ಅದು ಹಾವಿನ ತಲೆ ಇರಬಹುದು ಅಂತ ತಿಳಿದಿದ್ರಂತೆ. ಆದರೆ ಕುತ್ತಿಗೆ ಚರ್ಮವು ಹಾವಿನ ಚರ್ಮವನ್ನೇ ಹೋಲ್ತಾ ಇತ್ತು. ಲೇಖಕರು ಹೇಳ್ತಾರೆ, ಅದು ಬಹುಶಃ ಅಂದರೆ ಈ ಉಡದ ಮೇಲ್ಭಾಗ ಹಾವಿನ ಚರ್ಮದ ಹಾಗೆ ಇತ್ತು. ಅದು ಕೂಡ ಹಾವು ಹೇಗೆ ನಾಲಿಗೆಯನ್ನು ಹೊರಗೆ ಹಾಕ್ತದೋ ಅದೇ ರೀತಿಯಲ್ಲಿ ಇದು ಕೂಡ, ಉಡವೂ ಕೂಡ ಅದರ ನಾಲಿಗೆಯೂ ಕೂಡ ಹಾವಿನ ಹಾಗೆಯೇ ಸೀಳಿದ ನಾಲಿಗೆಯಂತೆ. ಅಂದರೆ ಬಹುಶಃ ಇಷ್ಟನ್ನು ಆ ತಲೆಯ ಭಾಗವನ್ನು ನೋಡಿದಂತಹ ಲೇಖಕರು ಯೋಚನೆ ಮಾಡಿದ್ರಂತೆ. ಆವಾಗ ಯಾವಾಗಂತ ಗೊತ್ತಾಯ್ತಲ್ಲ ನಿಮಗೆ, ಆ ಹಕ್ಕಿಯ ಫೋಟೋವನ್ನು ತೆಗಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವ್ರು ನೋಡಿರುವಂಥದ್ದು. ಹಾಗಾಗಿ ಈ ಉಡ ಯಾವುದೋ ಒಂದು ಬಹುದೊಡ್ಡ ಹಾವೇ ಇರಬಹುದು ಅಂತ ತಿಳಿದಿದ್ರು. ಕೊಂಚ ಹೊತ್ತು ಮರೆಯನ್ನು ಭಯ ಮತ್ತು ಸಂಶಯಗಳಿಂದಲೇ ವೀಕ್ಷಿಸಿ ಅನಂತರ ನಿಧಾನವಾಗಿ ಅದು ಹೊರಬರ್ತದಂತೆ. ಮಾರನ ವಿವರಣೆಯಿಂದ ಓತಿಕ್ಯಾತದಂತೆ ಇರಬಹುದು ಎಂದುಕೊಂಡಿದ್ದ ಲೇಖಕರಿಗೆ ಆ ಉಡುವಿನ ಗಾತ್ರ ಆಕಾರಗಳನ್ನು ನೋಡಿ ಗಾಬರಿಯಾಯ್ತಂತೆ. ಸುಮಾರು 5 ಅಡಿಗಳಷ್ಟು ಉದ್ದ ಇದ್ದಂತಹ ಆ ಉಡುವಿನ ಬಾಲವೇ ಕೊಡಲಿಯ ಕಾವಿನಷ್ಟು ದಪ್ಪ ಇತ್ತಂತೆ. ಅದಕ್ಕೆ ಲೇಖಕರು ರಚಿಸಿದಂತಹ ಆ ಮರೆಯನ್ನು ನೋಡಿ ಏನೋ ಸಂಶಯ ಬಂದಿರಬೇಕಂತೆ. ಸಂಶಯದ ಕಣ್ಣುಗಳಿಂದ ಕುತ್ತಿಗೆ ಓರೆ ಮಾಡಿಕೊಂಡು ಕೊಂಚ ಹೊತ್ತು ಮರೆಯನ್ನೇ ವೀಕ್ಷಿಸಿದಂತಹ ಆ ಉಡು ಕೊನೆಗೆ ಬಂದ ದಾರಿಯಲ್ಲಿ ಹಿಂದಕ್ಕೆ ಹೊರಟೋಯ್ತಂತೆ. ಅಂದರೆ ಇಲ್ಲಿ ಮನುಷ್ಯರು ಯಾರೋ ಇದ್ದಾರೆ, ತನಗೆ ಅಪಾಯ ಉಂಟು ಅಂತ ಅದು ಯೋಚನೆ ಮಾಡ್ತದೆ. ಹಾಗಾಗಿ ಹೇಗೆ ಬಂತೋ ಹಾಗೆ ವಾಪಸ್ ಹೋಗ್ತದಂತೆ. ಲೇಖಕರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಅನೇಕ ಮಿಲಿಯ ವರ್ಷಗಳ ಹಿಂದೆ ಇಡೀ ಭೂಮಂಡಲವನ್ನು ಈ ಜಾತಿಯ ಬೃಹತ್ ಗಾತ್ರದ ಮಹಾ ಉರಗಗಳೇ ತುಂಬಿದ್ವು ಅಂತ ಓದಿದಂತಹ ತನಗೆ ಆವತ್ತು ಅವುಗಳ ಪ್ರತಿನಿಧಿಯನ್ನೇ ನೋಡಿದಂತಹ ಸಂತೋಷವಾಯಿತು ಅಂತ ಹೇಳ್ತಾರೆ. ನೀವು ಡೈನೋಸಾರಸ್ ಎಲ್ಲ ನೋಡಿರ್ಬೋದು ನೋಡಿ, ದೊಡ್ಡ ದೊಡ್ಡ ಪ್ರಾಣಿಗಳು. ಅದರ ಆ ಜೀವಿಗಳ ಬಗ್ಗೆ ಬಂದಿರುವಂಥ ಸಿನಿಮಾಗಳನ್ನು ಕೂಡ ನೀವು ನೋಡಿರ್ಬೋದು. ಅದೇ ಲೇಖಕರು ಇನ್ನೊಂದು ಸಲ ಆ ಉಡುವನ್ನು ನೋಡ್ತಾರಂತೆ. ಇದಾದ ನಂತರ ಇನ್ನೊಮ್ಮೆ ಹಕ್ಕಿಗಳ ಮೊಟ್ಟೆಯನ್ನು ಕದೀತಾ ಇದ್ದಂತಹ ಆ ಉಡು ಕದಿಯುತ್ತಿದ್ದಾಗಲೇ ಕಣ್ಣಿಗೆ ಬಿತ್ತಂತೆ. ತಾಯಿ ಹಕ್ಕಿಯ ಚೀರಾಟವನ್ನು ದೂರದಿಂದಲೇ ಗಮನಿಸಿದ್ದ ಲೇಖಕರು ಏನೋ ಅನಾಹುತ ಸಂಭವಿಸಿದೆ ಅಂತ ಅಲ್ಲಿಗೆ ಹೋದಾಗ ಲೇಖಕರನ್ನು ನೋಡಿದ್ದೇ ತಡ ಆ ಉಡು ಏನು ಮಾಡ್ತದೆ, ಹಕ್ಕಿಗೂಡಿದ್ದ ಗಿಡದ ಮೇಲಿಂದ ದೊಪ್ಪನೆ ಕೆಳಗೆ ನೆಗೆದು ಸದ್ದು ಮಾಡ್ತಾ ಓಡಿ ಹೋಯ್ತಂತೆ. ಆಗಲೇ ಅವರು ಅದಕ್ಕೆ ಮಾನಿಟರ್ ಅನ್ನುವಂಥ ಹೆಸರನ್ನು ಇಟ್ಟಿದ್ರಂತೆ. ಈ ಮಾನಿಟರ್ನ ಆಹಾರ ಹಕ್ಕಿಗಳ ಮೊಟ್ಟೆ ಮರಿಗಳಲ್ಲದೆ ಹುಳು ಹುಪ್ಪಟೆ, ಗೆದ್ದಲು, ಇರುವೆ ಇತ್ಯಾದಿಗಳು ಕೂಡ ಇರಬಹುದು ಅಂತ ಹೇಳ್ತಾರೆ. ಅವುಗಳಿಗಾಗಿಯೇ ಮಾಡಿದಂತಹ ಆ ಗುಡಿಸಿ ರಾಶಿ ಹಾಕಿದ ತರಗೆಲೆಗಳನ್ನೆಲ್ಲ ಕೆದಕಿ ಚೆಲ್ಲಾಪಿಲ್ಲಿ ಮಾಡುತ್ತಿದ್ದದು. ಆ ಮಾನಿಟರ್ನ ಕಂಡ ಮೇಲೆ ಮಾರನಿಗೆ ಹೇಳಿದಾಗ ಅವನು ಹೆಚ್ಚಿಗೆ ಏನೂ ಪ್ರತಿಕ್ರಿಯೆ ತೋರದೆ ಅವನು ಮಾರ ಹೇಳ್ತಾನಂತೆ ಲೇಖಕರ ಹತ್ತಿರ, ಅದನ್ನು ಹೊಡೆದು ಕೊಡಿ, ನಾನಾದರೂ ಹುರಿದು ತಿನ್ನುತ್ತೇನೆ, ಇಲ್ಲದಿದ್ದರೆ ಕಾಡಿನಲ್ಲಿ ನಾಯಿ ನರಿ ತಿಂದು ಅನ್ಯಾಯ ಆಗ್ತದೆ ಅಂತ ಲೇಖಕರ ಬಳಿಗೆ ಮಾರ ಹೇಳ್ತಾರಂತೆ. ಅದನ್ನು ಲೇಖಕರು ಸುಮ್ಮನೆ ಇಲ್ಲಿ ತಮಾಷೆಗೆ ಹೇಳ್ತಾರೆ, ಅದನ್ನು ನಾಯಿ ನರಿ ತಿಂದರೆ ಅನ್ಯಾಯ, ತಾನು ತಿಂದರೆ ನ್ಯಾಯ ಎಂದು ಯಾವ ತತ್ವದ ಆಧಾರದ ಮೇಲೆ ಮಾರ ನಿರ್ಧರಿಸಿದ್ನೋ ಲೇಖಕರು ಕೇಳಲಿಲ್ಲ. ಒಮ್ಮೆ ಮಾರನಿಗೆ ಈ ಘಟನೆಯನ್ನು ಲೇಖಕರು ಹೇಳ್ತಾರೆ. ಅಂದರೆ ಹಿಂದೆ ಹೇಗೆ ಈ ಜೀವಿಗಳೆಲ್ಲ ಯಾವ ರೀತಿ ಇದ್ದವು, ಯಾವ ಗಾತ್ರದಲ್ಲಿ ಇದ್ದವು ಅನ್ನುವಂಥದ್ದನ್ನು ಹೇಳ್ತಾ ಇರುವಾಗ ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಭೂಮಂಡಲದ ಮೇಲೆ ವಾಸಿಸ್ತಾ ಇದ್ದಂತಹ ಬೆಟ್ಟದಷ್ಟು ದೊಡ್ಡ ದೊಡ್ಡ ಉಡುಗಳ ಬಗ್ಗೆ ಹೇಳಿದ್ರಂತೆ. ಆಗ ಮಾರ ಕೇಳ್ತಾನೆ, ಅವೆಲ್ಲ ಏನಾದವು ಅಂತ ಕೇಳ್ತಾನೆ.
ಆಗ ಲೇಖಕರು ಹೇಳ್ತಾರೆ ಎಲ್ಲ ಭೂಕಂಪದಲ್ಲಿ ಮಣ್ಣಿನ ಅಡಿಯಲ್ಲಿ ಹುಗಿದು ಹೋದವು ಅಂತ ಲೇಖಕರು ಹೇಳಿದಾಗ ಇವನ ಪ್ರತಿಕ್ರಿಯೆ ಹೇಗಿರ್ತದೆ ನೋಡಿ. ಅವನು ಹೇಳ್ತಾನೆ, ಛೇ ಎಂಥ ಅನ್ಯಾಯ ಅಂತ ಖಿನ್ನನಾಗಿ ಬಿಡ್ತಾನಂತೆ ಮಾರ. ಅಂದರೆ ಅವನು ಅಯ್ಯೋ ಎಲ್ಲವೂ ವ್ಯರ್ಥವಾಯ್ತಲ್ಲ, ಭೂಮಿ ಅಡಿಗೆ ಹೋಗಿ ತಾನಾದರೂ ತಿಂತಿದ್ದೆ ಅನ್ನುವಂಥದ್ದನ್ನು ಆ ಮಾತಿನ ಸೂಚನೆ ಅವನದ್ದು. ಸರಿ, ಮುಂದೆ ಏನಾಗ್ತದೆ ನೋಡಿ. ಹಿಂದಿನ ದಿವಸ ಲೇಖಕರು ಪ್ಯಾರನ ಸಹಾಯದಿಂದ ಆ ಉಡವನ್ನು ಕಟ್ಟಿ ಹಾಕಿದ್ರು. ಮಾರನೇ ದಿವಸ ಆಗ್ತದೆ, ಬೆಳಗಾಗ್ತದೆ. ಬೆಳಗ್ಗೆ ಲೇಖಕರು ಏಳುವ ಮೊದಲೇ ಲೇಖಕರ ಬಳಿಗೆ ಮಾರ ಬರ್ತಾನಂತೆ. ಉಡು ಹಗ್ಗದ ಸಮೇತ ಪರಾರಿಯಾಗಿದೆ ಅಂತ ಲೇಖಕರ ಬಳಿಗೆ ಹೇಳ್ತಾರೆ. ಆಗ ಲೇಖಕರಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಅಷ್ಟು ಉದ್ದದ ಬಾವಿಯ ಹಗ್ಗವನ್ನು ಎಳೆದುಕೊಂಡು ಉಡು ಎಲ್ಲಿಗೆ ಹೋಗಲು ಸಾಧ್ಯ? ಅದು ಕೂಡ ಮರಕ್ಕೆ ಸರಿಯಾಗಿ ಗಂಟು ಹಾಕಿ ಕಟ್ಟಿಟ್ಟಿದ್ರಂತೆ. ಲೇಖಕರಿಗೆ ಆಶ್ಚರ್ಯ ಆಗ್ತದೆ. ಮಾರನ ಜೊತೆಗೆ ಲೇಖಕರು ಆ ಕಡೆ ಈ ಕಡೆ ಹುಡುಕಾಡ್ತಾರೆ. ಮಾರನಂತೂ ಕೊಂಚ ಯೋಚಿಸುವುದಕ್ಕೂ ಪುರುಸೊತ್ತು ಕೊಡದೆ ಗಡಿಬಿಡಿ ಮಾಡ್ತಾ ಇದ್ದಾನೆ. ಕಿವಿಯನ್ನು ಬಿಡ್ತೇನೆ, ಅದು ಒಂದು ಕ್ಷಣದಲ್ಲಿ ಪತ್ತೆ ಮಾಡ್ತದೆ ಅಂತ ಲೇಖಕರಿಗೆ ಹೇಳ್ತಾರಂತೆ. ಆಗ ಲೇಖಕರಿಗೆ ಯೋಚನೆ ಬರ್ತದೆ, ಹಿಂದಿನ ರಾತ್ರಿ ಕಾಡಿನಲ್ಲಿ ಆ ಒಂದು ಕಿವಿ ಏನೆಲ್ಲ ಮಾಡಿತ್ತು, ಅದು ಮಾಡಿದ ಹಗರಣ ಎಲ್ಲ ಲೇಖಕರಿಗೆ ನೆನಪಾಗ್ತದೆ. ಇನ್ನು ಸೊಂಟಕ್ಕೆ ಹಗ್ಗ ಕಟ್ಟಿಸಿಕೊಂಡು ತೊಂದರೆಯಲ್ಲಿರುವಂಥ ಉಡುವನ್ನು ಇದು ಕಚ್ಚಿ ಕೊಂದೇ ಹಾಕ್ತದೆ ಅಂತ ಲೇಖಕರು ಊಹೆ ಮಾಡಿ ಮಾರನ ಹತ್ತಿರ ಬೇಡ, ನಾಯಿಯನ್ನು ಬಿಡೋದು ಬೇಡ ಅಂತ ಹೇಳ್ತಾರೆ. ಕೊಂಚ ಹೊತ್ತು ಅವರೆಲ್ಲ ಹುಡುಕಾಡಿ ಅದು ಗಂಟು ಬಿಚ್ಚಿಕೊಂಡಿದ್ದು ಹೇಗೆ ಅಂತ ಪರೀಕ್ಷಿಸಲಿಕ್ಕೆ ಮರದ ಬಳಿಗೆ ಬಂದಾಗಲೇ ಲೇಖಕರಿಗೆ ಅಲ್ಲಿ ಏನಾಯಿತು ಅನ್ನೋದು ಗೊತ್ತಾಗ್ತದೆ. ಉಡು ಏನು ಮಾಡ್ತದೆ, ಉಡು ಅಲ್ಲಿ ಬೇರೆ ಕಡೆಗೆ ಹಗ್ಗ ಬಿಚ್ಚಿಕೊಂಡು ಓಡಿ ಹೋಗಿರಲಿಲ್ಲ. ಅದರ ಬದಲಿಗೆ ಅದನ್ನು ಕಟ್ಟಿದ ಮರವನ್ನೇ ಹತ್ತಿ ತುದಿಗೆ ಹೋಗಿ ಕುಳಿತುಕೊಂಡಿತ್ತಂತೆ. ಹಗ್ಗ ಎಳೆದುಕೊಂಡು ಮೇಲೆ ಹತ್ತಿದ್ರಿಂದ ಬುಡದಲ್ಲಿದ್ದಂಥ ಗಂಟನ್ನು ಮೇಲಕ್ಕೆ ಎಳೆದೊಯ್ದಿತ್ತು. ಉಡು ಮರ ಹತ್ತಿ ಕುಳಿತದ್ದನ್ನು ನೋಡಿ ಖಿನ್ನನಾದಂಥ ಭಾಳ ಬೇಸರ ಪಟ್ಟುಕೊಂಡಂತಹ ಮಾರ ಹೇಳ್ತಾನಂತೆ, ಇನ್ನೂ ಅದನ್ನು ಇಳಿಸೋಕ್ಕಾಗಲ್ಲ ಬಿಡಿ, ಏನಿದ್ರೂ ಮರ ಕಡಿದೆ, ಅದನ್ನು ಬೀಳಿಸಬೇಕು ಅಂತ ಹೇಳ್ತಾನೆ. ಹೋಗೋ ಅದಕ್ಕೆ ಆಗಲ್ಲ ನೋಡ್ತೀನಿ, ಎಂತಿದ್ರು ಬಾವಿ ಹಗ್ಗ ಸೊಂಟಕ್ಕೆ ಕಟ್ಟಿದ್ದೀನಿ, ಹಿಡ್ಕೊಂಡು ಜಗ್ಗಿದ್ರೆ ಅದಲ್ಲ ಅದರಪ್ಪನೂ ಕೆಳಗೆ ಬೀಳ್ತದೆ ಅಂತ ಲೇಖಕರು ಹೇಳ್ತಾರೆ. ಆಗ ಮಾರ ಸವಾಲು ಹಾಕ್ತಾನೆ. ಆ ಸವಾಲು ಹೇಗಿತ್ತು ಅಂದರೆ, ಉಡದ ಹಿಡ್ತ ಅಂತ ನೀವು ಗಾದೆ ಮಾತು ಕೇಳಿಲ್ವಾ, ಅದರ ಪ್ರಾಣ ಹೋದರೂ ಅದು ಹಿಡ್ತ ಬಿಡೋಲ್ಲ ಅಂತ ಮಾರ ಸವಾಲು ಹಾಕ್ತಾನೆ. ಆಗ ಇವೆಲ್ಲ ಗಾದೆಗಳನ್ನು ಪುರಾಣಗಳನ್ನು ಎಲ್ಲ ಲೇಖಕರು ಬೇಕಾದಷ್ಟು ಕೇಳಿದರು. ಹಿಂದಿನ ಕಾಲದಲ್ಲಿ ಕೋಟೆಯನ್ನು ಲಗ್ಗೆ ಹತ್ತಲು ಉಡದ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆ ಮೇಲೆ ಹತ್ತಿಸಿ ಅನಂತರ ದಾರ ಹಿಡಿದುಕೊಂಡು ಶತ್ರು ಸೈನಿಕರು ಕೋಟೆ ಹತ್ತುತ್ತಾರೆ ಅಂತ ಕಥೆಗಳನ್ನೆಲ್ಲ ಕೇಳಿದ್ರು. ಇಂತಹ ಗಾದೆಗಳನ್ನೆಲ್ಲ ಕೇಳಿದರು ಲೇಖಕರು. ನೀವು ಕೇಳಿರ್ಬೋದು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಈ ಉಡಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅದನ್ನು ಮೊದಲಿಗೆ ಬಿಡೋದು, ಅದು ಕೋಟೆ ಮೇಲೆ ಹತ್ತಿಕೊಂಡು ಕೂತ್ಕೊಳ್ತದೆ. ಆಗ ಅಂದರೆ ಗಟ್ಟಿಯಾದ ಹಿಡಿತದಲ್ಲಿ ಕೂತ್ಕೊಳ್ತದೆ. ಆಗ ಶತ್ರು ಸೈನಿಕರು ಆ ಹಗ್ಗವನ್ನು ಹತ್ತಿಕೊಂಡು ಅದರ ಸಹಾಯದಿಂದ ಆ ಕೋಟೆಯನ್ನು ಏರ್ತಾ ಇದ್ರಂತೆ. ಇಂಥ ಕಥೆಗಳನ್ನೆಲ್ಲ ತಾನು ಕೇಳಿದ್ದೆ ಅಂತ ಹೇಳ್ತಾರೆ. ಈ ನಾಣ್ಣುಡಿಗಳನ್ನು, ಅಜ್ಜಿ ಕಥೆಗಳನ್ನು ಯಾವತ್ತೂ ಕೂಡ ಲೇಖಕರು ಅದನ್ನೆಂದೂ ಕೂಡ ಗಂಭೀರವಾಗಿ ತೆಗೆದುಕೊಂಡವರೇ ಅಲ್ಲ. ಉಡುವನ್ನು ಮೊದಲು ಕೆಳಗೆ ಎಳೆದು ಹಾಕಿ ಆಮೇಲೆ ಮಾರನ ಹತ್ತಿರ ಮಾತಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಕೊನೆಗೆ ಅವರು ಮರಕ್ಕೆ ಕಟ್ಟಿದಂತಹ ದಾರದ ಕೊನೆಯನ್ನು ಬಿಚ್ಚಿ ಕೈಯಲ್ಲಿ ಹಿಡಿದುಕೊಂಡು ಎಳಿತಾರೆ. ಆಗ ಮಾನಿಟರ್ ಅಲ್ಲಿಂದ ಒಮ್ಮೆಲೆ ದೊಪ್ಪನೆ ಕೆಳಗೆ ಬೀಳುತ್ತದೆ ಅಂತ ಲೇಖಕರು ಊಹೆ ಮಾಡಿದರು. ಆದರೆ ಲೇಖಕರ ಊಹೆ ತಪ್ಪಾಗಿ ಬಿಡ್ತದೆ. ದಾರ ಹೆಚ್ಚು ಕಡಿಮೆ ಕೊಂಬೆಗೆ ಕಟ್ಟಿದಷ್ಟು ಭದ್ರವಾಗಿತ್ತು. ಲೇಖಕರ ಎಳೆದಾಟಕ್ಕೆ ಅವರು ಯಾವ ರೀತಿ ಆ ಉಡವನ್ನು ಎಳೆದ್ರು ಅಂದರೆ, ಆ ಮರವೇ ಅಲ್ಲಾಡಿತೇ ವಿನ ಮಾನಿಟರ್ ಅಲ್ಲಾಡಲಿಲ್ಲ. ಆಗ ಮಾರ ಹೇಳ್ತಾನೆ, ನೋಡಿದ್ರಾ ನಾ ಹೇಳಿದ್ದು ಸುಳ್ಳ ಅಂತ ಕೇಳ್ತಾನೆ. ಆಗ ಲೇಖಕರಿಗೆ ಆತ್ಮಾಭಿಮಾನ ಸ್ವಲ್ಪ ಸ್ವಾಭಿಮಾನ ಕೆರಳ್ತದೆ. ಅವರೇನು ಮಾಡ್ತಾರೆ, ಆ ಹಗ್ಗಕ್ಕೆ ಸಂಪೂರ್ಣವಾಗಿ ತನ್ನ ಮೈಯ ಭಾರವನ್ನು ಬಿಟ್ಟು ಅವರು ನೇತು ಬೀಳ್ತಾರಂತೆ. ಅದು ಲೇಖಕರ ತೂಕಕ್ಕೂ ಅದು ಅಲ್ಲಾಡೋದಿಲ್ಲ. ಅಷ್ಟರಲ್ಲಿ ಪ್ಯಾರನು ಬರ್ತಾನೆ. ಇಬ್ಬರೂ ಕೂಡ ನೇತು ಬಿದ್ದರು. ಆದರೂ ಮಾನಿಟರ್ ಮಹಾಶಯ ಜಗ್ಲೇ ಇಲ್ಲಂತೆ. ಮಾರನನ್ನು ಕೂಡ ನೇತು ಬೀಳಲಿಕ್ಕೆ ಲೇಖಕರು ಕರೀತಾರೆ. ಆತ ಹಣ್ಣು ಮುದುಕನಾಗಿದ್ದ, ಅವನ ರಟ್ಟೆಯಲ್ಲಿ ಅಷ್ಟೊಂದು ತ್ರಾಣ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನೇತು ಬಿದ್ದಿದ್ದಂತಹ ಲೇಖಕರು ಮತ್ತೆ ಪ್ಯಾರನನ್ನು ನೋಡಿ ಅಲ್ಲಿಗೊಬ್ಬರು ರೈಟರ್ ಕೃಷ್ಣಪ್ಪ ಅನ್ನುವಂಥ ಒಂದು ಪಾತ್ರ ಬರ್ತದೆ ಆ ಕಥೆಯಲ್ಲಿ, ಪರಿಸರದ ಕಥೆಯಲ್ಲಿ. ಅವರು ಕೂಡ ಬರ್ತಾರೆ. ಅವರು ಬಂದದ್ದನ್ನು ನೋಡಿ ಅವರು ಕೂಡ ಅವರ ಹತ್ತಿರ ಲೇಖಕರು ಹೇಳ್ತಾರೆ, ಹಗ್ಗವನ್ನು
ಹಿಡ್ಕೊಂಡು ನೇತಾಡಿ ಅಂತ. ಅಂತೂ ಮೂವರು ಕೂಡ ಮಾರ ಇವರೆಲ್ಲರೂ ಹೀಗೆ ನೇತಾಡೋದನ್ನು ನೋಡ್ಕೊಂಡು ನೆಗಾಡ್ತಾ ಇದ್ದಂತೆ. ಅವನಿಗೆ ನಗು ಯಾಕೆ ಬಂದದ್ದು, ತನ್ನ ಮಾತನ್ನು ಉಳಿಸಿಕೊಟ್ಟಂತಹ ಮಾನಿಟರ್ ಬಗ್ಗೆ ಅವನಿಗೆ ಬಹಳ ಹೆಮ್ಮೆಯಾಗಿತ್ತಂತೆ. ಅಂತೂ 4 ಜನರ ತೂಕಕ್ಕೂ ಮಾನಿಟರ್ ಹಿಡಿತ ಸಡಿಲಾಗಲಿಲ್ಲ. ಆ 4 ಜನರು ನೇತು ಬಿದ್ದಿರಬೇಕಾದ್ರೆ ಅಲ್ಲಿ ಒಂದು ಅನಾಹುತ ಆಗ್ತದಂತೆ. ಉಡು ಹತ್ತಿ, ಇದನ್ನು ಗಮನಿಸ್ಕೊಳ್ಳಿ ನೀವು, ಉಡು ಹತ್ತಿ ಕುಳಿತಿದ್ದ ಕೊಂಬೆ 4 ಜನರ ತೂಕ ತಡೆಯಲಾರದೆ ಲಟಾರನೆ ಮುರಿದು ಲೇಖಕರ ಮತ್ತು ಮಾರ ರೈಟರ್ ಕೃಷ್ಣಪ್ಪ ಇವರ ಮೇಲೆ ಬಿದ್ದು ಬಿಡ್ತದಂತೆ. ಯಾರಿಗೇನೋ ದೊಡ್ಡ ಗಾಯಗಳು ಏನೂ ಆಗಿಲ್ಲದೆ ಇದ್ದರೂ ಕೂಡ ಮೈಯೆಲ್ಲ ತರಚು ಗಾಯ ಆಯಿತು. ಆ ಕೊಂಬೆಯಲ್ಲಿದ್ದಂತಹ ಚಗಳಿ ಇರುವೆಯ ಕೊಟ್ಟೆಯೂ ಕೂಡ ಎಲ್ಲರ ಮೇಲೆ ಬಿದ್ದು ಗಾಯದ ಉರಿಯ ಜೊತೆಗೆ ಇರುವೆಗಳು ಶರ್ಟಿನ ಒಳಗೆಲ್ಲ ನುಗ್ಗಿ ಕಚ್ಚತೊಡಗಿದ್ದವಂತೆ. ಅಂದರೆ ಆ ಕೆಂಪು ಇರುವೆನ ಕೊಟ್ಟೆ ಅಂದರೆ ಅದರ ಗೂಡು, ಆ ಗೂಡು ಕೂಡ ನೀವು ಸಬುಳು ಅಂತ ಹೇಳ್ತಾರೆ ನೋಡಿ, ಕೆಂಪು ಇರುವೆ, ಅದು ಕೂಡ ಕೆಳಗೆ ಅವರ ಮೈ ಮೇಲೆಲ್ಲ ಬಿದ್ದು ಬಿಡ್ತದಂತೆ. ಗಾಯದ ಜೊತೆಗೆ ಮೈ ಮೇಲೆಲ್ಲ ಹೋಗಿ ಏನೇನೋ ಎಲ್ರಿಗಾಯಿತು, ಅಂತೂ ಕಚ್ಚತೊಡಗಿತ್ತು. ಎಲ್ಲರೂ ಕೂಡ ಎಳೆದು ಉಡುವಿನ ಸೊಂಟದ ಗಂಟು ಸಡಿಲವಾಗಿದ್ದರಿಂದ, ಅಂದರೆ 4 ಜನರು ಎಳೆದು ಅದರ ಸೊಂಟದ ಆ ದಾರ ಸಡಿಲಾಗಿತ್ತು ಉಡುವಿದ್ದು. ಅದು ಉಡು ಏನು ಮಾಡ್ತದೆ, ಅಲ್ಲಿಂದ ಆ ದಾರದಿಂದ ನುಸುಳಿಕೊಂಡು ಕಾಡಿನೊಳಗೆ ಪರಾರಿಯಾಯಿತು. ಹೀಗೆ ಅದು ಓಡಿ ಹೋಗ್ತದೆ. ಹೀಗೆ ಎಲ್ಲರೂ ಕೂಡ ಬಟ್ಟೆಯನ್ನು ಬಿಚ್ಚಿ ಇರುವೆಯನ್ನು ಕೊಡುತ್ತಿರಬೇಕಾದ್ರೆ ಎಂಥ ಅನ್ಯಾಯ ಅಂತ ಮಾರ ಹೇಳ್ತಾನೆ. ಅಂತೂ ಅವರ ಮೇಲೆ ಕೊಂಬೆ ಬಿದ್ದಿದ್ದಕ್ಕೆ ಸಹಾನುಭೂತಿಯನ್ನು ಅವನು ಸೂಚಿಸ್ತಿದ್ದಾನೆ ಅಂತ ಊಹಿಸಿ ಯಾಕೆ ಅಂತ ಕೇಳ್ತಾರೆ ಲೇಖಕರು. ಅಲ್ಲ, ಇಷ್ಟೆಲ್ಲ ಭಂಗ ಬಂದು ಅದನ್ನು ಕೆಡವಿ ಏನು ಬಂದ ಹಾಗಾಯಿತು, ಮತ್ತೆ ಕಾಡಿಗೆ ಓಡೋಯ್ತಲ್ಲ, 5-6 kg ಮಾಂಸ ನಾಯೋ ನರೇನೋ ತಿಂದು ಅನ್ಯಾಯ ಆಗ್ತದೆ ಅಂತ ಮಾರ ಹೇಳ್ತಾನೆ. ಕಾಡಿಗೆ ಓಡಿ ಹೋದಂತಹ ಲೇಖಕರು ಹೇಳ್ತಾರೆ, ಕಾಡಿಗೆ ಓಡಿ ಹೋದ ಮಾನಿಟರ್ ಎಲ್ಲೂ ದೇಶಾಂತರ ಹೋಗಲಿಲ್ಲ, ಅಲ್ಲೇ ಮನೆ ಹತ್ತಿರವೇ ಓಡಾಡಿಕೊಂಡಿತ್ತು. ಕಿವಿಗೂ ಅದಕ್ಕೂ ಒಮ್ಮೊಮ್ಮೆ ಮತ್ತೆ ಜಟಾಪಟಿ ಶುರುವಾಗ್ತಾ ಇತ್ತಂತೆ. ಅಂತೂ ಲೇಖಕರು ತೋಟವನ್ನು ಮಾರಿ ಅಲ್ಲಿಗೆ ವಿದಾಯ ಹೇಳುವವರೆಗೂ ಅದನ್ನು ಲೇಖಕರು ಆಗೀಗ ಅವರ ತಮ್ಮದೇ ಆದಂತಹ ತೋಟದಲ್ಲಿ ಆ ಮಾನಿಟರ್ ಉಡವನ್ನು ನೋಡ್ತಾ ಇದ್ರಂತೆ. ಅಂತೂ ಅವರು ತೋಟವನ್ನು ಮಾರಿ ಹೊರಗೆ ಬಂದ ಮೇಲೆ ಆ ಉಡ ಏನು ಆಯಿತು, ಆ ಮಾನಿಟರ್ ಏನು ಆಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾರೆ ಲೇಖಕರು. ಈ ಕಥೆಯಲ್ಲಂತೂ ನಾವು ಈ ಮಾನಿಟರ್ ಅನ್ನುವಂತಹ ಕಥೆಯಲ್ಲಂತೂ ಉಡದ ಜೀವನ ಕ್ರಮ ಗೊತ್ತಾಯಿತು, ಅದರ ಆಹಾರಗಳು ಗೊತ್ತಾಯಿತು. ಆನಂತರ ಅದು ನಿರುಪದ್ರವಿಯಾದರೂ ಕೂಡ ಲೇಖಕರು ಅನುಭವಿಸುವಂತಹ ತೊಂದರೆಗಳು, ಅದನ್ನು ಹಿಡಿಲಿಕ್ಕೆ ನಡೆಸಿದಂತಹ ವಿಫಲ ಪ್ರಯತ್ನಗಳು, ಅಂತೂ ಇಲ್ಲಿ ಅದರೊಟ್ಟಿಗೆ ಜನಸಾಮಾನ್ಯರ ನಂಬಿಕೆಗಳು ಏನು ಅನ್ನೋದನ್ನು ಕೂಡ ಈ ಒಂದು ಲೇಖನದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಲೇಖನದಲ್ಲಿ ನಾವು ನೋಡಿದೆವು. ವಿದ್ಯಾರ್ಥಿಗಳೇ, ಮುಂದೆ ಇದೇ ಲೇಖನದಲ್ಲಿರುವಂಥ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲೇ ಕೊಟ್ಟಿರುವಂತಹ ಕುಕ್ಕುಟ ಪಿಶಾಚ ಅನ್ನುವಂಥದ್ದನ್ನು ಮುಂದಿನ